ಓಕೆ, ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಏನಪ್ಪಾ ಕರೆಂಟ್ ಅಫೇರ್ಸ್ ಸೀರೀಸ್ಗಳನ್ನ ಮಾಡ್ತಾ ಇದ್ವಿ. ಆ ಒಳ್ಳೆ ಏನಪ್ಪಾ ಅಂದ್ರೆ ಹಿಂದೆ ಕೊಟ್ಟಿರ್ತಕ್ಕಂಥ ವಿಡಿಯೋದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಇದತ್ತ ಏನಪ್ಪಾ ಅಂದ್ರೆ ಎಲ್ಲರೂ ಯೂಸ್ ತಗೊಳ್ರಿ. ಮತ್ತೇನಪ್ಪಾ ಅಂದ್ರೆ ಅದನ್ನ ನೋಡಿ ಜಸ್ಟ್ ಬಿಡಾಕ್ ಹೋಗ್ಬೇಡ್ರಿ. ಹೌದಾ, ನೋಡಿ ಜಸ್ಟ್ ಬಿಟ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ನೆನಪಿಳಂಗಿಲ್ಲ. ಏನ್ ಮಾಡ್ರಪ್ಪ ಅಂದ್ರೆ ಅದನ್ನ ಒಂದು ನೋಟ್ ಮಾಡ್ಕೊಂಡು ಅದನ್ನ ಸ್ವಲ್ಪ ರಿವಿಷನ್ ಮಾಡ್ರಿ. ಸೊ ಅಂದಾಗ ನಿಮ್ಗೆ ಏನಪ್ಪಾ ಅಂದ್ರೆ ಅದು ನೆನಪು ಉಳಿದಿತ್ತು, ಇಲ್ಲ ಅಂದ್ರೆ ಒಟ್ಟು ನೆನಪಿಳಂಗಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ರಿ, ಸ್ವಲ್ಪ ನೋಟ್ ಮಾಡ್ಕೊಂಡು ಅದನ್ನ ರಿವಿಷನ್ ಮಾಡ್ರಿ. ಹೌದಾ, ನೀನೇನಪ್ಪಾ ಅಂದ್ರೆ ಆಕ್ಚುಲಿ ನಾ ಯಾಕ ರೂಮ್ ಅಲ್ಲಿ ವಿಡಿಯೋ ಮಾಡ್ತೀನಿ ಅಂದ್ರೆ, ನಾನು ಏನಪ್ಪಾ ಅಂದ್ರೆ ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ನನಗೆ ಟೈಮ್ ಸಿಕ್ಕಾಗ ಮಾತ್ರ ಕೆವಿಡಿಗೆ ಅಥವಾ ಧಾರವಾಡಕ್ಕೆ ಹೋಗಿ ಡಿಸ್ಕಷನ್ ಮಾಡ್ತೀನಿ. ಸೊ ಅಲ್ಲಿ ಹೋಗಕ್ ಆಗದೆ ಇರೋ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ನಾನು ರೂಮ್ ಅಲ್ಲಿ ಕ್ಲಾಸ್ ಮಾಡ್ತಾ ಇರ್ತೀನಿ. ಅದನ್ನೇನಪ್ಪಾ ಅಂದ್ರೆ ಯೂಸ್ ತಗೋರಿ, ಎಲ್ಲಿ ಮಾಡಿದ್ರೆ ಏನೋ ಜಸ್ಟ್ ಏನಪ್ಪಾ ಅಂದ್ರೆ ನನ್ನ ಉದ್ದೇಶ ಏನು, ಬಟ್ ನನಗ್ ಗೊತ್ತಿರೋ ಕಂಡ್ರೆನ ನಮ್ಗೆ ಏನಪ್ಪಾ ಅಂದ್ರೆ ನಮ್ಮ ಹುಡುಗರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಬಿಟ್ರೆ ನಾನು ಧಾರವಾಡದಾಗ ಇದ್ರು ಅಷ್ಟೇ, ಎಲ್ಲಿ ಬೇರೆ ಬೆಳಗಾವ್ ಇದ್ರು ಅಷ್ಟೇ. ಬಟ್ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಮುಖಾಂತರ ನಿಮ್ಗ ನನಗ್ ಗೊತ್ತಿರ್ತಕ್ಕ ಕಂಟೆಂಟ್ ರೀಚ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಅದನ್ನ ಯೂಸ್ ತಗೊಳ್ರಿ ಅಷ್ಟೇ, ನೀವು ಅದನ್ನ ಯೂಸ್ ತಗೊಳ್ರಿ. ಅದೇ ರೀತಿ ಏನಪ್ಪಾ ಅಂದ್ರೆ ಕೆವಿಡಿಲಿ ಕೂಡ ಡಿಸ್ಕಷನ್ ಇರುತ್ತೆ ದಿನಾಲು. ಏನಪ್ಪಾ ಅಂದ್ರೆ 4 ರಿಂದ 6, ಹೌದಾ, 4 ರಿಂದ 6 ಅಥವಾ 4 ರಿಂದ 6 ಡಿಸ್ಕಷನ್ ಇರುತ್ತೆ. ಸೊ ನಿಮ್ಗೆ ಯಾರ ಯೂಸ್ ಬೇಕಿದ್ದವರು ಹೋಗಿ ಅಲ್ಲಿ ಕೂಡ ಲೈವ್ ಆಗಿ ಅಟೆಂಡ್ ಆಗ್ಬೋದು. ಹೌದಾ, ನನಗೇನಪ್ಪಾ ನನಗೆ ಟೈಮ್ ಸಿಕ್ಕಾಗ ನಾನು ಅಲ್ಲಿ ಅವಾಗ ಕೆವಿಡಿಗೆ ಹೋಗಿ ಅಲ್ಲಿ ಡಿಸ್ಕಷನ್ ಮಾಡಿ ಅದನ್ನು ಕೂಡ ಏನಪ್ಪಾ ಅಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೌದಾ, ಅಲ್ಲಿ ಹೋಗಕ್ ನನಗೆ ಆಗದಿರೋ ಸಂದರ್ಭದಲ್ಲಿ ನಾ ಇಲ್ಲಿ ರೂಮ್ ಅಲ್ಲಿ ಕುತ್ಕೊಂಡು ನನ್ಗೆ ಅಲ್ಲಿ ಏನ್ ಹೇಳ್ಬೇಕಲ್ಲ ಅದನ್ನೇ ಏನಪ್ಪಾ ಅಂದ್ರೆ ಇಲ್ಲಿ ಹೇಳಕ್ ಪ್ರಯತ್ನವನ್ನ ಮಾಡ್ತೀನಿ. ರೈಟ್, ಓಕೆ. ನೀನೇನಪ್ಪ ನಿಮ್ ಡಿಸ್ಕಷನ್ ನಾವು ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಗಪ್ಪ ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ಈ ವೋಲ್ಕ್ಯಾನೋ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಕೆಲವೊಂದು INS ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ನಾನು ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಹಲವಾರು ವಿಷಯಗಳ ಕೆಲವೊಂದು ಯೋಜನೆಗಳ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಯೋಜನೆ ಡಿಸ್ಕಷನ್ ಮಾಡಿ ಮತ್ತೆ ಎಕನಾಮಿಕ್ ಸರ್ವೆಯಲ್ಲಿ ಕರ್ನಾಟಕ ಸರ್ಕಾರದವರು ಪ್ರಾರಂಭ ಮಾಡಿರ್ತಕ್ಕಂಥ ಕೆಲವೊಂದು ಏನಪ್ಪಾ ಅಂದ್ರೆ ಸಾಫ್ಟ್ವೇರ್ಗಳು. ಹೌದಾ, ಕುಟುಂಬ ಆಗಿರ್ಬೋದು, ಹೌದಾ, ಸೇವಾ ಸಿಂಧು ಪೋರ್ಟಲ್ ಆಗಿರ್ಬೋದು. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಜನಸೇವಕ ಆಗಿರ್ಬೋದು. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಕಾಲ್ ಯೋಜನೆ ಆಗಿರ್ಬೋದು. ಹೀಗೆ ಹಲವಾರು ಏನಪ್ಪಾ ಅಂದ್ರೆ ಸಾಫ್ಟ್ವೇರ್ ಏನಪ್ಪಾ ಅಂದ್ರೆ K-RIDE ಪ್ರಾಜೆಕ್ಟ್ ಆಗಿರ್ಬೋದು, KSIP ಪ್ರಾಜೆಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ K-SWAN ಅಂದ್ರೆ ಕರ್ನಾಟಕ ಸ್ಟೇಟ್ ವೈಡರ್ ನೆಟ್ವರ್ಕ್, ಅದನ್ನ ನೆಟ್ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನು ಕಲಿಕಾ ಪೀಠ ಅಂತೇಳಿ ಅದು ಕೂಡ ಏನಪ್ಪಾ ಅಂದ್ರೆ 4, 5, 6ನೇ ತರಗತಿ ಏನಪ್ಪಾ ಅಂದ್ರೆ ಡಿಜಿಟಲ್ ಉಪಕರಣಗಳನ್ನ ಬಳಸ್ಕೊಂಡು ಅವ್ರು ಏನಪ್ಪಾ ಅಂದ್ರೆ ತರಗತಿಯನ್ನ ನೀಡಬೇಕಂತೇಳಿ ಕರ್ನಾಟಕ ಸರ್ಕಾರದವರು ಪ್ರಾರಂಭ ಮಾಡಿದ್ರು. ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ರೈಟ್, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಕನ್ನಡ ಕಣಜ ಅಂತ ಒಂದು ಸಾಫ್ಟ್ವೇರ್ ನ ಲಾಂಚ್ ಮಾಡಿ ಅಂತ ಇದೆ. ಅಂದ್ರೆ ಕನ್ನಡದಿಂದ ಇಂಗ್ಲಿಷಿಂದ ಕನ್ನಡಗೆ ಏನಪ್ಪಾ ಅಂದ್ರೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಅದನ್ನು ಕೂಡ ಕನ್ನಡ ಕಣಜ ಅಂತ ಹೇಳಿ ಸ್ಟಾರ್ಟ್ ಮಾಡ್ಯಾರ ಅಂತ ಹೇಳಿದ್ದೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಪ್ರಧಾನ್ ನಮಸ್ತೆ ಸ್ಕೀಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಸ್ಮೈಲ್ ಯೋಜನೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ನೆಕ್ಸ್ಟ್ ಆದ್ಮೇಲೆ PM ಭವ್ಯ ಸ್ಕೀಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ನೆಕ್ಸ್ಟ್ ಅತಿಥಿ ಸ್ಕೀಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಈ FRUIT ಅನ್ನೋ ಒಂದೇನಪ್ಪಾ ಅಂದ್ರೆ ಒಂದು ಸಾಫ್ಟ್ವೇರ್ ಲಾಂಚ್ ಮಾಡಿ ಕರ್ನಾಟಕ ಸರ್ಕಾರದವು. ಅದ್ ಎದಕ್ಕಪ್ಪ ಅಂದ್ರೆ ಅದು ಕರ್ನಾಟಕ ಇರ್ತಕ್ಕಂಥ ರೈತರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ, ಮತ್ತೇನಪ್ಪಾ ಅಂದ್ರೆ ಯಾವ ಈ ಸೀಸನ್ ಅಲ್ಲಿ ಯಾವ ಬೆಳೆಗಳನ್ನ ಬೆಳಿಬೇಕು ಅನ್ನೋದಕ್ಕೋಸ್ಕರ ಫ್ರೂಟ್ ಅಂತ ಒಂದೇನಪ್ಪಾ ಅಂದ್ರೆ ಅದನ್ನು ಕೂಡ ಲಾಂಚ್ ಮಾಡ್ಯಾರ. ಹೌದಾ, ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಅಂತ ಬರ್ತದ. ಹೌದಾ, ಅದಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿವಿ. ಅದನ್ನು ಕೂಡ ಡಿಸ್ಕಷನ್ ಮಾಡಿವಿ. ಹೃದಯ ಸ್ಕೀಮ್ ಅಂತ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಹೀಗೆ ಏನಪ್ಪಾ ಅಂದ್ರೆ ಹಲವಾರು ಯಾವ್ಯಾವ ನ್ಯೂಸ್ ಅಲ್ಲಿ ಇದಾವಲ್ಲ ಅವುಗಳನ್ನ ಡಿಸ್ಕಷನ್ ಮಾಡ್ತಾ ಬಂದಿವಿ. ಹೌದಾ, ನೆಕ್ಸ್ಟ್ ಆಮೇಲೆ ಈ ವೋಲ್ಕ್ಯಾನೋ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈ ವೋಲ್ಕ್ಯಾನೋ ನಿನ್ನೆ ರೀಸೆಂಟ್ ಆಗಿ ಒಂದು ವೋಲ್ಕ್ಯಾನೋ ಬಂದಿತ್ತಲ್ಲ, ಆ ವೋಲ್ಕ್ಯಾನೋ ಸಂಬಂಧಪಟ್ಟಂಗ ಹವಾಯಿ ದ್ವೀಪದಲ್ಲಿ ವೋಲ್ಕ್ಯಾನೋ ಬಂದಿಲ್ಲ, ಅದು ಸಂಬಂಧಪಟ್ಟ ಡಿಸ್ಕಸ್ ಮಾಡಿದ್ವಿ. ಬಟ್ ಅದನ್ನ ಅಷ್ಟೇ ಡಿಸ್ಕಷನ್ ಮಾಡಿ ನಾವು. ಹೌದಾ, ಮಧ್ಯ ಅಮೆರಿಕದ ಬೆಳಕಿನ ಮಣಿ ಅಂತ ಕರೀತಾರ ಇಜಾಲ್ಕೋ. ಹೌದಾ, ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮಣಿ ಯಾವ್ದು ಕರೀತಾರ ಅಂತ ಸ್ಟಾಂಬೋಲಿ. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅತಿ ಸುಂದರವಾದ ವೋಲ್ಕ್ಯಾನೋ ಯಾವ್ದಂತ ಡಿಸ್ಕಸ್ ಮಾಡಿದ್ವಿ, ಅದು ಫ್ಯೂಜಿಯಾಮ. ಹೌದಾ, ನೆಕ್ಸ್ಟ್ ಅತಿ ಹೆಚ್ಚು ಜ್ವಾಲಾಮುಖಿಗಳ ತವರು ಅಂತ ಇಂಡೋನೇಷ್ಯಾ ಕರೀತಾರ. ಅತಿ ಹೆಚ್ಚು ಜ್ವಾಲಾಮುಖಿಗಳಾಗೋದಿಲ್ಲಪ್ಪ ಅಂದ್ರೆ ಈ ಸ್ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಲ್ಲಿ, ಸ್ಪೆಸಿಫಿಕ್ ಓಷನ್ ಅಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ವೋಲ್ಕ್ಯಾನೋಗಳಾಗ್ತಾವ. ನೆಕ್ಸ್ಟ್ ಲ್ಯಾಕೋಲ್ ಇತ್ತಂದ್ರೇನು, ಬಾಕೋಲ್ ಇತ್ತಂದ್ರೇನು, ಮತ್ತಾದ್ಮೇಲೆ ಡೈಕ್ ಅಂದ್ರೇನು, ಸಿಲ್ ಅಂದ್ರೇನು, ಬಾತೋಲ್ ಇತ್ತಂದ್ರೇನು. ಹೌದಾ, ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಡಿಸ್ಕಷನ್ ಮಾಡಿವಿ. ಅದ್ರಲ್ಲಿ ಮತ್ತೇನಪ್ಪ ಅಂದ್ರೆ ಅಸಿಡಿಕ್ ವೋಲ್ಕ್ಯಾನೋ ಅಂದ್ರೇನು ಮತ್ತೆ ಬೇಸಿಕ್ ವೋಲ್ಕ್ಯಾನೋ ಅಂದ್ರೇನು, ಅದ್ರ ಡಿಸ್ಕಷನ್ ಅನ್ನು ಕೂಡ ಡಿಸ್ಕಷನ್ ಅಲ್ಲಿ ಮಾಡಿದೀವಿ. ಹೌದಾ, ಸೊ ಅದಕ್ಕೆ ನೀವೇ ಮಾಡ್ರಪ್ಪ ಅಂದ್ರೆ ಈ ಸೂಪರ್ ವೋಲ್ಕ್ಯಾನೋ ಅಂತ ಕರೀತಾರ.
ಹೌದಾ, 3 ಸೂಪರ್ ವೋಲ್ಕ್ಯಾನೋ ಅಂತ ಕರೀತಾರ. ಈಗ ನಿಮ್ಗೆ ಕ್ವಶನ್ ಏನಪ್ಪ ಅಂದ್ರೆ, ನಾ ಇಡೋಸ್ ಯಾವ್ದು ಜಾಸ್ತಿ ಕ್ವಶನ್ ಕೊಟ್ಲೆ, ಇದೊಂದು ಕ್ವಶನ್ ಕೊಟ್ಟಿನಿ, ಸೂಪರ್ ವೋಲ್ಕ್ಯಾನೋ ಅಂತ ಈ ಕೆಳಗಿನ ಯಾವ್ದನ್ನು ಕರೀತಾವ. UPSC ಫಿಲಿಮ್ಸ್ ಅದೊಂದು KS ಅಲ್ಲಿ ಕ್ವಶನ್ ಆಗಿದೆ. ಈ 3 ವೋಲ್ಕ್ಯಾನೋಗಳು ಬರ್ತಾವ, ಸೂಪರ್ ವೋಲ್ಕ್ಯಾನೋ ಅಂತ ಕರೀತಾರ. ಅವ್ ಯಾವ ಅಂತೇಳಿ ಕಮೆಂಟ್ ಹಾಕ್ರಿ ನೋಡೋಣ, ಅವ್ ಯಾವ ಅಂತೇಳಿ ಕಮೆಂಟ್ ಹಾಕ್ರಿ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಆಕ್ಟಿವ್ ವೋಲ್ಕ್ಯಾನೋ ಅಂತ ಮಾತಾಡಿದ್ವಿ, ಡಾರ್ಮಂಟ್ ವೋಲ್ಕ್ಯಾನೋ ಅಂತ ಮಾತಾಡಿದ್ವಿ, ಎಕ್ಸ್ಟೆಂಡ್ ವೋಲ್ಕ್ಯಾನೋ ಅಂತ ಮಾತಾಡಿದ್ವಿ, ರೈಟ್, ಹಲವೊಂದು ಮಾತಾಡಿದ್ವಲ್ಲ. ಅದಾದ್ಮೇಲೆ ಎಷ್ಟಪ್ಪ ಅಂದ್ರೆ, ಈ ನೆಕ್ಸ್ಟ್ ಡಿಸ್ಕಸ್ ಮಾಡಿದಪ್ಪ ನಿನ್ನೆ ವಿಡಿಯೋದಲ್ಲಿ ಯಾವುದು ಈ ಯಾವುದು ಸಂಘಮಿತ್ರ. ಹೌದಾ, ಸಂಘಮಿತ್ರ ಅಂತ ಹೇಳಿ ಒಂದೇನಪ್ಪ ಅಂದ್ರೆ ವೆಸಲ್ಸ್ ಅನ್ನ ಇತ್ತೀಚೆಗೆ ಅಂದ್ರೆ ಇಂಡಿಯನ್ ನೇವಿದವ್ರಿಗೆ ಕೊಟ್ಟಾರಂತ ಮಾತಾಡಿದ್ರು. ಹೌದಾ, ಇದು ಸಂಘಮಿತ್ರ ಕ್ಲಾಸ್. ಇದು ಸಂಘಮಿತ್ರ ಕ್ಲಾಸ್ ಇವೆಲ್ಲ ಏನಪ್ಪ, ಸಂಘಮಿತ್ರ ಮತ್ತು ಸಾಚಿ ಅಂತೇಳಿ 2 ಬರ್ತಾವ ಅಂತ ಹೇಳಿದ್ದೆ ನಾನು. ಅವ್ ಎದಕ್ಕೆ ಸಂಬಂಧಪಟ್ಟಪ್ಪ ಅಂದ್ರೆ ಇವು ಪೆಟ್ರೋಲಿಂಗ್ ಮತ್ತು ಸರ್ವಲೈನ್ಸ್ ವೆಸಲ್ಸ್ ಅವೆಲ್ಲ. ಅದಾದ್ಮೇಲೆ ಮತ್ತೆ ಡಿಸ್ಕಸ್ ಮಾಡಿದ್ವಿ ಏನಪ್ಪಾ ಅಂದ್ರೆ, ಈ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಮತ್ತು INS ವಿಶಾಲ್ ಅಂತೇಳಿ ಇವು 3 ಅಂತ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ನಾವು. ಇವು ಇಂಡಿಯಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಡಿಸ್ಕಸ್ ಮಾಡಿದ್ವಿ. ಭಾರತದಲ್ಲಿ ಇರ್ತಕ್ಕಂಥ ಏರ್ಕ್ರಾಫ್ಟ್ ಕ್ಯಾರಿಯರ್, ಯುದ್ಧ ವಿಮಾನಗಳನ್ನ ಕ್ಯಾರಿ ಮಾಡುವಂತ INS ಗಳಿವು. ಈ ಪ್ರಸ್ತುತ ಕೆಲಸ ಮಾಡುವವು INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಅಂತ ಹೇಳಿದ್ವಿ. ಹೌದಾ, ಅದಾದ್ಮೇಲೆ ಏನಪ್ಪ ಅಂದ್ರೆ ಇವು ನ್ಯೂಕ್ಲಿಯರ್ ಸಬ್ಮರೀನ್, ಸಮುದ್ರ ಹೋಗುವಂತ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ ಅಂತ ಹೇಳಿದ್ದೆ ನಾನು. ಅದ್ಯಾವ್ರಿ 4 ಅಂತ ಹೇಳಿದ್ದೆ. ಯಾವ? ಅರಿಹಂತು, ಅರಿಘಾಟು, ಅರಿದಮನು, ಮತ್ತೆ ಇನ್ನೊಂದು ಯಾವಪ್ಪ ಅಂದ್ರೆ ಅರಿಸೂದನ್ ಅಂತೆ. ಅರಿಹಂತ್, ಅರಿದಮನ್, ಅರಿಘಾಟ್, ಅರಿಸೂದನ್ ಇವೇನಿವು ನ್ಯೂಕ್ಲಿಯರ್ ಸಬ್ಮರೀನ್ಸ್ ಗಳು. ಹೌದಾ, ನ್ಯೂಕ್ಲಿಯರ್ ಸಬ್ಮರೀನ್. ಇನ್ನು ಓನ್ಲಿ ಸಬ್ಮರೀನ್ಸ್ ಅಂತ ಬರ್ತಾವ. ಅವು ಸಬ್ಮರೀನ್ಸ್ ಗಳೇ ಅಂದ್ರೆ ಬೇರೆ ಸಮುದ್ರದಲ್ಲಿ ಏನಾದ್ರು ಬೇರೆ ದೇಶದ ಅನ್ನೋನ್ ಹಡಗುಗಳಾಗಿರ್ಬೋದು. ಹೌದಾ, ಅನ್ನೋನ್ ಏನಪ್ಪಾ ಅಂದ್ರೆ ಸಬ್ಮರೀನ್ಸ್ ಗಳು ಬರ್ತಾ ಇದ್ರೆ ಅವುಗಳನ್ನ ಡಿಟೆಕ್ಟ್ ಮಾಡಿ ಅವ್ನ ಬ್ಲಾಸ್ಟ್ ಮಾಡ್ತಾರ ಅಲ್ಲಿ. ಅದ್ಯಾವಪ್ಪ ಅಂದ್ರೆ ಓನ್ಲಿ ಸಬ್ಮರೀನ್ಸ್ ಅಂತ ಬರ್ತಾವ. ಅವ್ಯಾವಪ್ಪ ಅಂದ್ರೆ ಅರಿಹಂತ್ ಯಾವುದು ಅದು ಕಲಹರಿ ಕ್ಲಾಸ್ ಅಂತ ಬರ್ತಾವ. ಹೌದಾ, ಕಲಹರಿ, ಕಂದೇರಿ, ಮತ್ತೆ ಕರಂಜ್, ಹೌದಾ, ವೇಲ, ವಾಗೀರ್, ವಾಗ್ಶೀರ್ ಅಂತೇಳಿ ಇವಪ್ಪ ಅಂದ್ರೆ ಓನ್ಲಿ ಸಬ್ಮರೀನ್ಸ್ ಗಳಿವೆಲ್ಲ, ಓನ್ಲಿ ಸಬ್ಮರೀನ್ಸ್. ನೆಕ್ಸ್ಟ್ ಈ ಸಂಧ್ಯಾಕ ಕ್ಲಾಸ್ಗಳು ಬರ್ತಾವ. ಹೌದಾ, ಅವ್ ಸಂಧ್ಯಾ ಕ್ಲಾಸ್ ಏನಪ್ಪಾ ಅಂದ್ರೆ ಅವು ಕೂಡ ಸರ್ವಲೈನ್ಸ್ ವೆಸಲ್ಸ್ ಗಳು. ಅಂದ್ರೆ ಯಾವ್ದಾದ್ರು ಸಂಧ್ಯಾ ಕ್ಲಾಸು, ಸಂಧ್ಯಾಕು, ನಿರ್ದೇಶಕು, ನಿಕ್ಷಕು, ಮತ್ತೇನಪ್ಪ ಅಂದ್ರೆ ಇನ್ನೊಂದು ಯಾವುದು ಸಂಶೋಧಕು. ಸಂಧ್ಯಾಕು, ನಿರ್ದೇಶಕು, ಸಂಶೋಧಕು, ನಿಕ್ಷಕು ಇವು ಕಡೆ ಅಂದ್ರೆ ಸರ್ವಲೈನ್ಸ್ ವೆಸಲ್ ಅಂತ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಅದಾದ್ಮೇಲೆ ಎಷ್ಟು ಈ ನಿಲಿಗಿರಿ ಕ್ಲಾಸ್ ಅಂತ ಬರ್ತಾವ. ಈ ನಿಲಿಗಿರಿ ಕ್ಲಾಸ್ ಅಲ್ಲಿ 2 ಟೈಪ್ಸ್ ಮಾಡ್ತಾರೆ. ಒಂದು ಪ್ರೊಜೆಕ್ಟ್ 17, ಇನ್ನೊಂದು ಪ್ರೊಜೆಕ್ಟ್ 17A ಅಂತೇಳಿ. ಹೌದಾ, ಇದರಲ್ಲಿ 2 ಟೈಪ್ಸ್ ಮಾಡ್ತಾವ. ಇವು ಕೂಡ ಏನಪ್ಪಾ ಅಂದ್ರೆ ಒಂದು ಕಾವಲು ಕಾಯುವಂತ ಒಂದು ವೆಸಲ್ಸ್ ಗಳಿವೆಲ್ಲ. ಹೌದಾ, ಈಗ ನೋಡ್ರಿ ನಿಲಿಗಿರಿ ಕ್ಲಾಸ್ ಅಲ್ಲಿ ಒಳಗಡೆ ಏನಪ್ಪಾ ಅಂದ್ರೆ 17A ಒಳಗಡೆ, ಅದು ನೋಡ್ಲಿ 17 ಒಳಗಡೆ ಯಾವ್ದ್ರಿ 17 ಒಳಗಡೆ ಯಾವಪ್ಪ ಅಂದ್ರೆ ಈ INS ಸಾತ್ಪುರ. ಹೌದಾ, INS ಯಾವಪ್ಪ ಅಂದ್ರೆ ಶಿವಾಲಿಕ್ಕು, INS ಸಹ್ಯಾದ್ರಿ. INS ಸಾತ್ಪುರ, INS ಶಿವಾಲಿಕ್ಕು, INS ಸಹ್ಯಾದ್ರಿ ಇವ್ ಯಾವಪ್ಪ ಅಂದ್ರೆ ಇವು 17 ಬರೋ ಪ್ರೊಜೆಕ್ಟ್ 17. ಇನ್ನು ಪ್ರೊಜೆಕ್ಟ್ 17A ಅಲ್ಲಿ ಬರುವಂತವ್ ಅವ ನಿಲಿಗಿರಿ ಕ್ಲಾಸ್. ಒಂದೇದು ನಿಲಿಗಿರಿ, ಉದಯಗಿರಿ, ತಾರಾಗಿರಿ, ಮತ್ತೆ ಯಾವಪ್ಪ ಅಂದ್ರೆ ಮಹೇಂದ್ರಗಿರಿ, ಧನ್ಗಿರಿ, ಇನ್ನೊಂದು ಯಾವಪ್ಪ ಅಂದ್ರೆ ವಿಂಧ್ಯಗಿರಿ. ಅದಾದ್ಮೇಲೆ ಇನ್ನೊಂದು ಲಾಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಹಿಮಗಿರಿ ಅಂತೇಳಿ. ಇವೆಲ್ಲ ಏನಪ್ಪಾ ಅಂದ್ರೆ ಇವು ನಿಲಿಗಿರಿ ಕ್ಲಾಸ್ ಅಲ್ಲಿ ಬರುವಂತ ಪ್ರೊಜೆಕ್ಟ್ 17 ಅಡಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವು. ಇವು ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಗೊತ್ತಿರಲ್ಲ ಓಕೆ, ಯಾಕೆ ಮತ್ತೆ ನಿಂದು ವಿಡಿಯೋ ಹೇಳಿ ಮತ್ತೆ ಇವತ್ತು ಯಾಕೆ ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಗ್ತಾವ. ಇವು ನಾವು ಒಂದ್ ಕಡೆ ನೋಟ್ ಮಾಡ್ಕೊಡ್ರಿ, ನೋಟ್ ಮಾಡ್ಕೊಂಡು ಪ್ರತಿದಿನ ಬ್ಯಾಟ್ ಹಾಕಿದ್ರೆ ಬ್ಯಾಟ್ ಬಿಡ್ತಾವ. ಒಂದೇದು ಯಾವ್ದ್ರಿ, ಒಂದೇದು ಸಂಘಮಿತ್ರ ಕ್ಲಾಸು, 2ನೇದು ಸಂಧ್ಯಾಕ್ ಕ್ಲಾಸು, 3ನೇದು ಅರಿಹಂತ್ ಕ್ಲಾಸು, 4ನೇದು ಯಾವಪ್ಪ ಅಂದ್ರೆ ಕಲಹರಿ ಕ್ಲಾಸು, 5ನೇದು ನಿಲಿಗಿರಿ ಕ್ಲಾಸು. ಆ ನಿಲಿಗಿರಿ ಕ್ಲಾಸ್ ಅಲ್ಲಿ 2 ಟೈಪ್ಸ್, ಒಂದು ಪ್ರೊಜೆಕ್ಟ್ 17, ಒಂದು ಪ್ರೊಜೆಕ್ಟ್ 17A ಅಂತೇಳಿ. ಪ್ರೊಜೆಕ್ಟ್ 17A ಅದನ್ನ ನೋಡಪ್ಪ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ, ರೈಟ್. ಅದಾದ್ಮೇಲೆ ಬುಲೆಟ್ ಟ್ರೈನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಟ್ರೈನ್ ಬಗ್ಗೆ ತರೋವಾಗಿ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಇತ್ತೀಚೆಗೆ ಅಂದ್ರೆ ಬುಲೆಟ್ ಟ್ರೈನ್ ಕೂಡ ಪ್ರಾರಂಭ ಮಾಡ್ಯಾರ. ಎಲ್ಲಿಂದ ಅಂದ್ರೆ ಬುಲೆಟ್ ಟ್ರೈನು ಮುಂಬೈಯಿಂದ ಇಲ್ಲಿ ಅಹಮದಾಬಾದ್ ವರೆಗೂ ಬುಲೆಟ್ ಟ್ರೈನ್ ಸ್ಟಾರ್ಟ್ ಮಾಡಿದಾರ. ಇನ್ನೂ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಮಾಡೋ 27 ಸ್ಟಾರ್ಟ್ ಆಗಿದೆ ಅಂತ ಹೇಳ್ಯಾರ. ಬಟ್ ಯಾವ ದೇಶ ಸಹಯೋಗದೊಂದಿಗೆ, ಭಾರತ ಮತ್ತು ಇಂಡಿಯಾ ಸಹಯೋಗದೊಂದಿಗೆ. ಹೌದಾ, ಎಷ್ಟು ಕೋಚ್ಗಳದಾವಪ್ಪ ಅಂದ್ರೆ 12 ಕೋಚ್ಗಳದಾವ. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ 8 ಕೋಚ್ಗಳದಾವ. ಎಷ್ಟು ಕ್ವಶನ್ ಕೇಳ್ತಾನ, ಎಷ್ಟು ಸ್ಟೇಷನ್ಸ್ ಗಳದಾವಪ್ಪ ಅಂದ್ರೆ 12 ಸ್ಟೇಷನ್ಸ್ಗಳದಾವ. ಎಷ್ಟು ಕೋಚ್ಗಳದಾವಪ್ಪ ಅಂದ್ರೆ 8 ಕೋಚ್ಗಳದಾವ. ಹೌದಾ, ಇದ್ರದ್ದು ಸ್ಪೀಡ್ ಎಷ್ಟಪ್ಪ ಅಂದ್ರೆ 350 km/h ಅಂತ. 350 km/h. ಇದು ಯಾವ ದೇಶ ನೋಡಿದ್ರಪ್ಪ ಅಂದ್ರೆ ಭಾರತ ಮತ್ತು ಜಪಾನ್ ದೇಶ ಬುಲೆಟ್ ಟ್ರೈನ್. ಹೌದಾ, ನೆಕ್ಸ್ಟ್ ಇದ್ರ ಮೊದಲ ಸ್ಟೇಷನ್ ಎಲ್ಲಿ ಸ್ಟಾರ್ಟ್ ಮಾಡ್ಯಾರಪ್ಪ ಅಂದ್ರೆ ಇದನ್ನ ಸೂರತ್ ಅಲ್ಲಿ.
ಸೂರತ್ ಅಲ್ಲಿ ಪ್ರಾರಂಭ ಮಾಡ್ಯಾರ. ಹೌದಾ, ಇದು ಸ್ಟಾರ್ಟ್ ಆದ ಮೇಲೆ ಅತಿ ಹೆಚ್ಚು ಸ್ಪೀಡ್ ಆಗಿ ಹೋಗುವಂತದ್ದು ಟ್ರೈನ್ ಇದು. ರೈಟ್. ಅದೇ ರೀತಿ ಏನಪ್ಪಾ ಅಂದ್ರೆ ಈ ಹೈಡ್ರೋಜನ್ ಟ್ರೈನ್ ಅಂತ ಸ್ಟಾರ್ಟ್ ಮಾಡ್ರಿ ನಿನ್ನೆ. ಹೌದಾ, ಅಂದ್ರೆ ಫಸ್ಟ್ ಡೆಮೋ ಪ್ರಾರಂಭ ಮಾಡ್ಯಾರ. ಡೆಮೋ, ಹೌದಾ, ಡೆಮೋ ಹೋಗಿ ಫಸ್ಟ್ ಸ್ಟಾರ್ಟ್ ಮಾಡ್ಯಾರ. ಅದೇನಪ್ಪ ಅಂದ್ರೆ ಹರಿಯಾಣ. ಹೈಡ್ರೋಜನ್ ಟ್ರೈನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಹೈಡ್ರೋಜನ್ ಟ್ರೈನ್ ಏನಪ್ಪಾ ಅಂದ್ರೆ ಹರಿಯಾಣ. ಜಗತ್ತಿನಲ್ಲಿ ಮೊದಲ ಹೈಡ್ರೋಜನ್ ಟ್ರೈನ್ ಅಂದ್ರೆ ಏನಪ್ಪಾ ಅಂದ್ರೆ ಅದು ಜರ್ಮನಿ. ಏಷ್ಯಾದ ಮೊದಲ ಹೈಡ್ರೋಜನ್ ಟ್ರೈನ್ ಏನಪ್ಪಾ ಅಂದ್ರೆ ಅದು ಚೀನಾ. ನೆಕ್ಸ್ಟ್ ಇಂಡಿಯಾದ ಮೊದಲ ಅಂಡರ್ ವಾಟರ್ ಮೆಟ್ರೋ ಏನಪ್ಪಾ ಅಂದ್ರೆ ಈ ಕೋಲ್ಕತ್ತಾ, ಹೂಗ್ಲಿ ನದಿ ಒಳಗಡೆ ಮಾಡ್ಯಾರ. ಹೌದಾ, ಇಂಡಿಯಾಸ್ ಫಸ್ಟ್ ವಾಟರ್ ಮೆಟ್ರೋ ಏನಪ್ಪಾ ಅಂದ್ರೆ ಈ ಕೇರಳ. ಇಂಡಿಯಾಸ್ ಫಸ್ಟ್ ವಾಟರ್ ಮೆಟ್ರೋ ಏನಪ್ಪಾ ಅಂದ್ರೆ ಈ ಕೇರಳ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಭಾರತದ ಮೊದಲ ಏನು ಏರ್ ಟ್ರೈನ್ ಅಂತೇಳಿ ಎಲ್ಲಿಪ್ಪ ಅಂದ್ರೆ ಇಲ್ಲಿ ದೆಹಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ ಐತಿಲ್ಲ, ಅಲ್ಲಿ ಫಸ್ಟ್ ಪೈಲ ಸ್ಟಾರ್ಟ್ ಮಾಡ್ಯಾರ. ಅದೇನಿಲ್ಲ ಏರ್ ಟ್ರೈನ್ ಅಂದ್ರೆ ಮತ್ತ ಎಲ್ಲಿ ಗಾಳಿಯಾಗ ಹೋಗೈತೆ ಅಂತಲ್ಲ, ವಿಮಾನ ತರ ಗೊತ್ತಿಲ್ಲ, ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು. ಏನಪ್ಪಾ ಜಸ್ಟ್ ಇದೆ ಏನ್ ಗೊತ್ತಾ, ಈಗ ಏನು ಒಂದು ಟರ್ಮಿನಲ್, ಬೇರೆ ಬೇರೆ ಟರ್ಮಿನಲ್ಸ್ ಇರ್ತಾವಲ್ಲ ಏರ್ಪೋರ್ಟ್ ಅಲ್ಲಿ, ಆ ಒಂದು ಟರ್ಮಿನಲ್ ಮತ್ತೊಂದು ಟರ್ಮಿನಲ್ಗೆ ಪ್ರಯಾಣಿಕರನ್ನ ಏನು ಶಿಫ್ಟ್ ಮಾಡಕ್, ಕರ್ಕೊಂಡು ಹೋಗ್ಲಿ ಬಿಡ್ಲಿಕ್ಕೆ, ಕರ್ಕೊಂಡು ಬಿಡಾಕಪ್ಪ ಅಂದ್ರೆ ಏರ್ ಟ್ರೈನ್ ಅಂತ ಮಾಡಿದಾರ. ಸೊ ಅದು ನಿಮ್ಗ ಗೊತ್ತಿರ. ನೆಕ್ಸ್ಟ್ ಈ ಏನು ಸ್ಪಾಟ್ ಟ್ಯಾಕ್ಸಿ ಸ್ಟಾರ್ಟ್ ಮಾಡಿದಾರೆ. ಎಲ್ಲಿಪ್ಪ ಅಂದ್ರೆ ಈ ಮುಂಬೈಲಿ ಸ್ಟಾರ್ಟ್ ಮಾಡಿದಾರ. ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ, ಈ ಪ್ರಸ್ತುತ ಅತಿ ಹೆಚ್ಚು ಸ್ಪೀಡ್ ಹೋಗುವಂತದ್ದು ಏನಪ್ಪ ಅಂದ್ರೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ನಿಮ್ಗೆ ಗೊತ್ತಲ್ಲ, ಎಷ್ಟಪ್ಪ ಅಂದ್ರೆ 180 ಕಿಲೋಮೀಟರ್ ಪರ್ ಸೆಕೆಂಡ್, 180 ಕಿಲೋಮೀಟರ್ ಪರ್ ಅವರ್ ಹೋಗ್ತೈತಿ. ಒಂದೇ ಎಲ್ಲಿಪ್ಪ ಅಂದ್ರೆ ಮುಂಬೈ, ಡೆಲ್ಲಿ ಟು ವಾರಣಾಸಿ ಫಸ್ಟ್ ಪೈಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಸ್ಟಾರ್ಟ್ ಮಾಡಿದ್ದು. ಹೌದಾ, ಅದ್ಮೇಲೆ ದಕ್ಷಿಣ ಭಾರತ ವಂದೇ ಭಾರತ ಎಲ್ಲಿಪ್ಪ ಅಂದ್ರೆ ಈ ಎಲ್ಲಿ ಮೈಸೂರು, ಮುಂಬೈ, ಮತ್ತೆ ಅದು ಚೆನ್ನೈ, ಮೈಸೂರು, ಬೆಂಗಳೂರು, ಚೆನ್ನೈ. ಇದನ್ನೇನಪ್ಪ ಅಂದ್ರೆ ಫಸ್ಟ್ ದಕ್ಷಿಣ ಭಾರತದ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಕರೀತಾರ. ಹೌದಾ, ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂದ್ರೆ ಈ ಟ್ರೈನ್ 18 ಅಂದ್ರೂ ಕೂಡ ಒಂದೇ, ಅದು ನಿಮ್ಗೆ ಗೊತ್ತಿರ್ಬೇಕು. ಹೌದಾ, ಅದ್ರ ಸ್ಪೀಡ್ ಕೇಳ್ತಾನ. ಹೌದಾ, ಭಾರಿ ಇಂಪಾರ್ಟೆಂಟ್. 180 ಕಿಲೋಮೀಟರ್ ಪರ್ ಅವರ್ ಒಳಗಡೆ ಅದು ಏನಪ್ಪಾ ಅಂದ್ರೆ ಹೋಗ್ತದೆ. ಹೌದಾ, ಅದಾದ್ಮೇಲೆ ನಮೋ ಭಾರತ್ ಬರುತ್ತೆ. ನಮೋ ಭಾರತ್ ಏನಪ್ಪಾ ಅಂದ್ರೆ ಇದು 120 to 130 ಕಿಲೋಮೀಟರ್ ಪರ್ ಅವರ್ ಒಳಗೆ ನಮೋ ಭಾರತ್ ಅಂತೇಳಿ. ನಮೋ ಭಾರತ್ ಅದು ಕೂಡ ಏನಪ್ಪ ನಿಮ್ ಇನ್ಫಾರ್ಮೇಶನ್ ಸ್ವಲ್ಪ ಗೊತ್ತಿರ. ರೈಟ್, ಸ್ವಲ್ಪ ಏನಪ್ಪಾ ಅಂದ್ರೆ ಇಷ್ಟು ಸಂಬಂಧಪಟ್ಟಂಗ ನಿನಗ ಇನ್ಫಾರ್ಮೇಶನ್ ಗೊತ್ತಿರ್ಲಿ. ಏನಪ್ಪಾ ಅಂದ್ರೆ ಈ ಟ್ರೈನ್ ಐತಿಲ್ಲ, ಇದು ನೆಕ್ಸ್ಟ್ ಯಾವಾಗ ನೆಟ್ ಜೀರೋ ಮಾಡ್ಬೇಕು ಅನ್ಕೋತಾರೆ, ಎಮಿಷನ್ ಮಾಡ್ಕೋತಾರೆ 2030 ನೆಟ್ ಜೀರೋ ಮಾಡ್ಬೇಕು ಅನ್ಕೊಂತಾರ. ಈಗ ಪ್ರಸ್ತುತ ಏನಪ್ಪಾ ಅಂದ್ರೆ ಭಾರತ ಟೋಟಲ್ 100% ಏನಪ್ಪಾ ಅಂದ್ರೆ ಎಲೆಕ್ಟ್ರಿಫೈ ಆಗೈತಿ. ಹೌದಾ, ಇದೇನಪ್ಪ ಅಂದ್ರೆ 2025 ಟಾರ್ಗೆಟ್ ಇಟ್ಟಿದ್ರು ಅದನ್ನ, ಅದಕ್ಕೇನೋ ಪ್ರಸ್ತುತ ಎಲೆಕ್ಟ್ರಿಫೈ ಆಗೈತಿ. ಈ ನೆಕ್ಸ್ಟ್ 100% ಎಲೆಕ್ಟ್ರಿಫೈ ಆಗಿರ್ತಕ್ಕಂಥ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಹರಿಯಾಣ. ಅದೊಂದು ಸ್ವಲ್ಪ ನಿಮ್ಗೆ ಗೊತ್ತಿರಲಿ. ಅದಾದ್ಮೇಲೆ ಮೊದಲ ರೈಲ್ವೆ ಯಾವಪ್ಪ ಅಂದ್ರೆ ಈ ಯಾವ್ದು ಈ ಕೊಂಕಣ ರೈಲ್ವೆ. ಫಸ್ಟ್ ಪೈಲ 100% ಎಲೆಕ್ಟ್ರಿಫೈ ಆಗಿರ್ತಕ್ಕಂಥ ಕೊಂಕಣ ರೈಲ್ವೆ, ಅದು ನಿಮ್ಗೆ ಗೊತ್ತಿರಲಿ. ಅದಾದ್ಮೇಲೆ ಅಂದ್ರೆ ಆಪರೇಷನ್ ಕವಚ್ ಅಂತ ಮಾಡಿದ್ರು. ಅದು ಅದಪ್ಪ ಅಂದ್ರೆ 7 ಟ್ರೈನ್ ಒಂದ ಕಡೆ ಬಂದು ಒಂದ ಹಳ್ಳಿ ಬಂದಾಗ ಅದು ಸ್ಟಾಪ್ ಮಾಡ್ಬೇಕಂತ ಮಾಡಿದಾರ. ರೈಟ್, ಆಪರೇಷನ್ ಮೇರಿ ಸೈಲಿ ಮಹಿಳೆಯರಿಗೆ ಸಂಬಂಧಪಟ್ಟದ್ದು. ಹೌದಾ, ಆಪರೇಷನ್ ಆಹತ್ತು. ಹೌದಾ, ಆಪರೇಷನ್ ಅಮಾನತ್ತು. ಹೌದಾ, ಇವೆಲ್ಲ ಏನಪ್ಪ ಅಂದ್ರೆ ನಿಮ್ಗೆ ಸ್ವಲ್ಪ ಗೊತ್ತ. ಯಾವ್ದು ಸಂಬಂಧಪಡೋದು ಇಂಡಿಯನ್ ಟ್ರೈನಿಗೆ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿರ. ಹೌದಾ, ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಕೇಳಿ ಡಿಸ್ಕಸ್ ಮಾಡಿದೆ, ಆಲ್ರೆಡಿ ಹೇಳಿದೆ. ಬಟ್ ಮತ್ತೆ ವಾಪಸ್ ರಿವಿಷನ್ ಮಾಡಕತ್ತೀನಿ ಅಷ್ಟೇ, ಸ್ಪೀಡ್ ಆಗಿ ರಿವಿಷನ್ ಮಾಡಕತ್ತೀನಿ. ಸ್ವಲ್ಪ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ. ರೈಟ್, ಇನ್ನೇನಪ್ಪಾ ಅಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವ್ದ್ರಿ, ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಂಬಂಧಪಟ್ಟಂಗ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನ. ಈಗ ಪ್ರಸ್ತುತ ಏನಪ್ಪಾ ಅಂದ್ರೆ ನ್ಯೂಸ್ ಅಲ್ಲಿ ಇದೆ. ಹೌದಾ, ಏಕರೂಪ ನಾಗರಿಕ ಸಂಹಿತೆ. ಈ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಏನಪ್ಪಾ ಅಂದ್ರೆ ಎಷ್ಟನೇ ಆರ್ಟಿಕಲ್ ಒಳಗಡೆ ಬರುತ್ತಪ್ಪ ಅಂದ್ರೆ 44ನೇ ಆರ್ಟಿಕಲ್ ಒಳಗಡೆ ಬರುತ್ತೆ. ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಯಾವನಪ್ಪ ಅಂದ್ರೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದವಲ್ಲ, ಅಲ್ಲಿ ಬರುವಂತ 44ನೇ ಆರ್ಟಿಕಲ್ ಈ ಯೂನಿಫಾರ್ಮ್ ಸಿವಿಲ್ ಏಕರೂಪ ನಾಗರಿಕ ಸಂಹಿತೆ ಅಂತ ಬರ್ತದೆ. ಹೌದಾ, ಇತ್ತೀಚೆಗೆ ಈ ಏಕರೂಪ ನಾಗರಿಕ ಸಂಹಿತೆ ಅಳವಡಿಸಿಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಅಂತ ಕೇಳಿದ್ರೆ ಅದ್ಯಾವಪ್ಪ ಅಂದ್ರೆ ಗೋವಾ. ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಅಂತ ಕೇಳಿದ್ರೆ ಗೋವಾ. ಹೌದಾ, ಸ್ವತಂತ್ರ ನಂತರದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಯಾವಪ್ಪ ಅಂದ್ರೆ ಅದು ಉತ್ತರಾಖಂಡ್. ಹೌದಾ, ಉತ್ತರಾಖಂಡ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಅಸ್ಸಾಂ ಕೂಡ ಏನಪ್ಪಾ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ ಕೂಡ ಅಳವಡಿಸ್ಕೊಳುತ್ತೆ. ಅದಾದ್ಮೇಲೆ ಗುಜರಾತ್ ಕೂಡ. ಹೌದಾ, ಮತ್ತೆ ಅದ್ರ ಸ್ವತಂತ್ರ ಆದ್ಮೇಲೆ ಯಾವ್ಯಾವು, ಒಂದು ಉತ್ತರಾಖಂಡ್, ಗುಜರಾತ್, ಇನ್ನೊಂದು ಯಾವ್ದ್ರಿ ಈ ಅಸ್ಸಾಂ. ಇತ್ತೀಚೆಗೆ ಈ ನ್ಯೂಸ್ ಅಲ್ಲಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಅಸ್ಸಾಂದವರು ಆಲ್ರೆಡಿ ಬಿಲ್ ಅನ್ನ ಪಾಸ್ ಮಾಡ್ಯಾರ. ಅವರು ಕೂಡ ಏನಪ್ಪಾ ಅಂದ್ರೆ ಈ ಏಕರೂಪ ನಾಗರಿಕ ಸಂಹಿತೆಯನ್ನ ಅಳವಡಿಸ್ಕೊಳಕತ್ತಾರ. ಹೌದಾ, ಯಾವುದು ಅಸ್ಸಾಂ ರಾಜ್ಯ. ಬಟ್ ನೋಡ್ರಿ ಇದನ್ನ ಇದು ಫಂಡಮೆಂಟಲ್ ರೈಟ್ ಅಲ್ಲ, ಇದೇನಪ್ಪ ಇದೊಂದು DPSP ಬರುತ್ತೆ. ಇದು ಯಾವ್ದಪ್ಪ ಅಂದ್ರೆ ಸಂವಿಧಾತ್ಮಕವಾದಂತ ಏನು ನ್ಯಾಯಸಮ್ಮತವಾದಲ್ಲ. ನೀವೇನಾದ್ರೂ ಅಳವಡಿಸ್ಕೊಳ್ಳಿಲ್ಲ ಅಥವಾ ಅಳವಡಿಸ್ಕೊಂಡ್ರೆ ನೀವ್ ಹೋಗಿ ನೀವ್ ಯಾಕೆ ಅಳವಡಿಸ್ಕೊಂಡ್ರಿ ಅಥವಾ ನೀವ್ ಯಾಕೆ ಅಳವಡಿಸ್ಕೊಳತ್ತಿಲ್ಲ ಅಂತೇಳಿ ಯಾವುದೇ ಕ್ವಶನ್ಸ್ ಅನ್ನ ಕೇಳಕ್ ಬರಂಗಿಲ್ಲ.
ಯಾಕಂದ್ರೆ ದೀಸ್ ಆರ್ ಇನ್ಜಸ್ಟಿಸೇಬಲ್. ಹೌದಾ, ಗೊತ್ತಲ್ಲ? ಸೊ ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿರಿ. ಹಾಗಾದ್ರೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಕೆಲವೊಂದು ಕೇಸ್ಗಳು ಬರ್ತಾವ. ಹೌದಾ, ಕೇಸ್ಗಳು ಬರ್ತಾರಪ್ಪ ಅಂದ್ರೆ ಶಹರಾ ಬಾನು ಪ್ರಕರಣ ಅಂತೇಳಿ. ಶಹರಾ ಬಾನು ಪ್ರಕರಣ ಆಯ್ತು. ಹೌದಾ, ನೆಕ್ಸ್ಟ್ ಆದ್ಮೇಲೆ ಇನ್ನೊಂದ್ ಯಾವ್ದು ಬರ್ತಾವಂದ್ರೆ ಸರಳ ಮುದ್ಗಲ್ ಕೇಸ್. ಹೌದಾ, ಸರಳ ಮುದ್ಗಲ್ ಕೇಸ್ ಬರ್ತೈತಿ. ಶಹರಾ ಬಾನು ಈಗ ತ್ರಿಬಲ್ ತಲಾಕ್ ಸರಳ ಮುದ್ಗಲ್ ಮೊದಲು ಯಾವ್ದಪ್ಪ ಅಂದ್ರೆ ಅದು ಶಹರಾ ಬಾನು ಪ್ರಕರಣ ಬರ್ತದೆ. ಹೌದಾ, ಈ ಶಹರಾ ಬಾನು ಪ್ರಕರಣ ಎದಕ್ ಸಂಬಂಧಪಟ್ಟಪ್ಪ ಅಂದ್ರೆ ಇದು ಈ ತ್ರಿಬಲ್ ತಲಾಕ್. ಹೌದಾ, ತ್ರಿಬಲ್ ತಲಾಕ್ ರದ್ದು ಮಾಡಿರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಶಹರಾ ಬಾನು ಪ್ರಕರಣ ಬರ್ತದೆ. ಹೌದಾ, ಅದಾದ್ಮೇಲೆ ಅಂದ್ರೆ ಸರಳ ಮುದ್ಗಲ್ ಕೇಸ್ ನಿಮ್ ಕೇಳ್ತ ನಾಳೆ. ಈ ಸರಳ ಮುದ್ಗಲ್ ಕೇಸ್ ಎದಕ್ ಸಂಬಂಧಪ್ಪ ಅಂದ್ರೆ ಅದು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟದ್ದು. ಯೂನಿಫಾರ್ಮ್ ಸಿವಿಲ್ ಸರಳ ಮುದ್ಗಲ್ ಅಂತೇಳಿ. ಹೌದಾ, ಅಂದ್ರೆ ಆಲ್ರೆಡಿ ಒಬ್ಬ ಮದುವೆ ಆದ್ಮೇಲೆ ಬೇರೆ ದೇಶಕ್ಕೆ ಬೇರೆ ಜಾತಿಗೆ ಕನ್ವರ್ಟ್ ಆದ್ಮೇಲೆ ಅಲ್ಲಿ ಬೇರೆ ಮದುವೆನೂ ಆಗ್ಬೋದು ಅಂತೇಳಿ ಏನಪ್ಪಾ ಅಂದ್ರೆ ಇದನ್ನ ಕೊಟ್ಟಿರ್ತಕ್ಕಂಥ ತೀರ್ಪು ಅದು ಸರಳ ಮುದ್ಗಲ್. ಸರಳ ಮುದ್ಗಲ್ ಕೇಸ್ ಏನ್ ಸಿಂಪಲ್ ನೆನಪು. ಸರಳ ಮುದ್ಗಲ್ ಕೇಸು ಮತ್ತು ಶಹರಾ ಬಾನು ಪ್ರಕರಣ ಎದಕ್ಕೆ ಸಂಬಂಧಪಟ್ಟ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್. ನೆಕ್ಸ್ಟ್ ಶಹರಾ ಬಾನು ಪ್ರಕರಣ ಏನಪ್ಪಾ ಅಂದ್ರೆ ತ್ರಿಬಲ್ ತಲಾಖಿಗೆ ಸಂಬಂಧಪಟ್ಟದ್ದು. ತ್ರಿಬಲ್ ತಲಾಖಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸು. ನೆಕ್ಸ್ಟ್ ಇದೇನಪ್ಪ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಹೆಸರಾಗೈತಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಯಾವುದೇ ಧರ್ಮ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಬೇರೆ ಬೇರೆ ರಿಲಿಜನ್ ಆಗಿರ್ಬೋದು, ಎಲ್ಲಾ ರಿಲಿಜನ್ ಗಳಿಗೆ ಒಂದೇ ಕಾನೂನನ್ನು ಜಾರಿ ತಗೊಂಡ್ಬರ್ತಾರೆ. ಅದು ಮದುವೆ ವಿಷಯ ಆಗಿರ್ಬೋದು, ಹೌದಾ, ಪಿತ್ತಾಜಿತ ವಿಷಯ ಆಗಿರ್ಬೋದು. ಹೌದಾ, ನೆಕ್ಸ್ಟ್ ಅಪ್ಪ ಅಂದ್ರೆ ಹೀಗೆ ಆಸ್ತಿಯನ್ನ ಪಡ್ಕೊಳ್ಳೋ ವಿಷಯ ಆಗಿರ್ಬೋದು, ಲಿವಿಂಗ್ ಇನ್ ರಿಲೇಷನ್ ಆಗಿರ್ಬೋದು, ಹೌದಾ, ಮ್ಯಾರೇಜ್ ಆಗಿರ್ಬೋದು. ಹೀಗೆ ಕೆಲವೊಂದು ಏನು ವಿಷಯಗಳಲ್ಲ ಅವಕ್ಕೇನಪ್ಪಾ ಅಂದ್ರೆ ಎಲ್ಲಾ ಧರ್ಮದವರಿಗೆ ಒಂದೇ ಕಾನೂನು. ಎಲ್ಲ ಒಂದೇನೋ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಆದ್ರೆ ಇದೇ ವರ್ಷ ಏನಪ್ಪ 18 ವರ್ಷಕ್ಕೆ ಏನಪ್ಪಾ ಅಂದ್ರೆ ಮಹಿಳೆಯರ ಮದುವೆ ಆಗ್ಬೇಕು, 21ಕ್ಕೆ ಏನಪ್ಪಾ ಅಂದ್ರೆ ಪುರುಷರ ಮದುವೆ ಆಗ್ಬೇಕು ಅಂತೇಳಿ ಏನಾದ್ರು ಕಾನೂನನ್ನ ಮಾಡಿದ್ರೆ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಅದೇ ಕಾನೂನನ್ನ ಫಾಲೋ ಮಾಡ್ಬೇಕು. ಅದಕ್ಕೆ ಏನ್ಕಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಯೂನಿಫಾರ್ಮ್ ಸಿವಿಲ್ ಕೋಡ್. ಈಗ ನಾವ್ ಇದಕ್ಕ ಸಂವಿಧಾನವನ್ನ ಸಂವಿಧಾನವನ್ನ ಲಿಂಕ್ ಮಾಡೋದಾದ್ರೆ ಏನಪ್ಪಾ ಅಂದ್ರೆ ಸಂವಿಧಾನದ ಆರ್ಟಿಕಲ್ ನಂಬರ್ 25 ಹೇಳುತ್ತೆ. 25 ಸಾರಿ ಅದಕ್ಕ ಇದು ಸಂವಿಧಾನಾತ್ಮಕವಾಗಿ ಹೇಳೋದಾದ್ರೆ ರೈಟ್ ಟು ಏನಪ್ಪಾ ಅಂದ್ರೆ ಎಲ್ಲರೂ ಭಾರತದ ಸಂವಿಧಾನ ಮುಂದೆ ಎಲ್ಲರೂ ಏನಪ್ಪಾ ಅಂದ್ರೆ ಸಮಾನ ಅಂತ ಹೇಳ್ತೇವೆ. ಹೌದಾ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತೇಳಿ ಅಂದ್ರೆ ಆರ್ಟಿಕಲ್ ನಂಬರ್ 14 ಎಲ್ಲರೂ ಸೇಮ್. ಎಲ್ಲರೂ ಸೇಮ್, ಎಲ್ಲರೂ ಏನಪ್ಪಾ ಅಂದ್ರೆ ಒಂದೇ ಮುಖಾಂತರ ಆರ್ಟಿಕಲ್ ನಂಬರ್ 15 ಆಗಿರ್ಬೋದು. ಹೌದಾ, ಆರ್ಟಿಕಲ್ ನಂಬರ್ 21 ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ. ಹೌದಾ, ಎಲ್ರಿಗೂ ಬದುಕಲಿಕ್ಕೆ ಅವಕಾಶ ಐತಿ ಅಂತ ಕೂಡ ಹೇಳ್ತಾರೆ. ರೈಟ್, ಇದನ್ನ ವೈಲೇಟ್ ಮಾಡುವಂತದ್ದು ಯಾವಪ್ಪ ಅಂದ್ರೆ ಈಗ ನೋಡ್ರಿ ಆರ್ಟಿಕಲ್ ನಂಬರ್ 25 ಹೇಳ್ತೈತಿ. ಏನಪ್ಪ ವಿಧಿ 25 ಏನ್ ಹೇಳಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಧರ್ಮವನ್ನ ಪ್ರಚಾರ ಮಾಡಬಹುದು, ಯಾವುದೇ ಧರ್ಮವನ್ನ ಏನಪ್ಪಾ ಅಂದ್ರೆ ಆಚರಿಸಬಹುದು, ಯಾವುದೇ ಧರ್ಮವನ್ನ ಸ್ವೀಕರಿಸಬಹುದು ಅಂತ ಹೇಳ್ತದೆ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಹೇಳ್ತದೆ. ಹೌದಾ, ನೋಡಿ ಹಂಗ ಮಾಡಿದಾಗ ನೀವು ಏನಾದ್ರು ಎಲ್ಲಾ ಯೂನಿಫಾರ್ಮ್ ಸಿವಿಲ್ ಕೋಡ್ ತಗೊಂಡ್ಬಂದ್ಬಿಟ್ರೆ ಅವ್ರ ಏನಪ್ಪಾ ಅಂದ್ರೆ ಅವ್ರ ರೈಟ್ ಟು ರಿಲಿಜಿಯನ್ ಏನಪ್ಪಾ ಧಕ್ಕೆ ಮಾಡಿದಂಗ ಆಗ್ತೈತಿ. ಅರ್ಥ? ಸೊ ಏನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ. ಅದ್ ನೋಡ್ರಿ ಆರ್ಟಿಕಲ್ ನಂಬರ್ 26 ಏನ್ ಹೇಳಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗಳು ಯಾವುದೇ ಒಂದು ಧರ್ಮದ ಏನಪ್ಪಾ ಅಂದ್ರೆ ಸಂಸ್ಥೆಗಳನ್ನ ಸ್ಥಾಪಿಸಬಹುದು ಅಂತ ಹೇಳಿದೆ. ಈ ಮದರಸಗಳಾಗಿರ್ಬೋದು, ಹೌದಾ, ಹೀಗೆ ಬೇರೆ ಬೇರೆ ಏನಪ್ಪಾ ಅಂದ್ರೆ ಕ್ರಿಶ್ಚಿಯನ್ ಸಂಬಂಧಪಟ್ಟಂಗೆ ಬೇರೆ ಧರ್ಮವನ್ನ ಮದರಸಗಳನ್ನ ಇದೇನು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬಹುದು ಅಂತ ಹೇಳಿದ್ರೆ ನೀವ್ ಏನಾದ್ರು ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ತಂದ್ರೆ ಇದಕ್ಕೇನಪ್ಪಾ ಅಂದ್ರೆ ಧಕ್ಕೆ ಆಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ಅಂದ್ರೆ ಅದರಲ್ಲಿ ಲಾಭನೂ ಇದೆ ಮತ್ತೆ ನಷ್ಟನೂ ಇದೆ. ಪ್ರೋ ಅಂಡ್ ಕಾನ್ಸ್ ಎರಡು ಅದಾವ. ಅದ ಅರ್ಥ ಆಯ್ತಾ? ಸೊ ನಿಮ್ಗೆ ಗೊತ್ತಿರ್ಲಿ, ನಾಳೆ ಏನಾದ್ರು ನಿಮ್ಗ ಎಸ್ಸೇದಾಗದು ಬರ್ಯಾಕ ಕೇಳಿದ್ರೆ ಇದನ್ನ ಕೇಳ್ಬೇಕು. ಹೌದಾ, ಇದನ್ನ ನೀವು ಏನಪ್ಪ ಮೆನ್ಷನ್ ಮಾಡಬಹುದು. ಇನ್ನು ಅದೇ ರೀತಿ ಏನಪ್ಪಾ ಅಂದ್ರೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಕೆಲವೊಂದು ಬೇರೆ ಬೇರೆ ಧರ್ಮಕ್ಕೆ ಬೇರೆ ಬೇರೆ ಕಾಯ್ದೆಗಳನ್ನ ತಗೊಂಡ್ಬಂದ್ಬಿಟ್ಟಾರ. ಹೌದಾ, ಈಗ ಏನಪ್ಪಾ ಅಂದ್ರೆ ಈ ಹಿಂದೂ ಮ್ಯಾರೇಜ್ ಆಕ್ಟ್ ಬರತ್ತಪ್ಪ. ಹಿಂದೂ ಮ್ಯಾರೇಜ್ ಆಕ್ಟ್ ಅಂದ್ರೆ 1955 ಬರುತ್ತೆ ಹಿಂದೂ ಮ್ಯಾರೇಜ್ ಆಕ್ಟ್. ಹೌದಾ, ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಬರುತ್ತೆ 1956. ಅಂದ್ರೆ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಇವು. ಹೌದಾ, ಹಿಂದೂ ಮ್ಯಾರೇಜ್ ಆಕ್ಟ್ ಏನಪ್ಪಾ ಅಂದ್ರೆ 1955. ಹಿಂದೂ ಸಕ್ಸೆಷನ್ ಆಕ್ಟ್ ಏನಪ್ಪಾ ಅಂದ್ರೆ 1956 ಜಾರಿ ತಗೊಂಡ್ಬರ್ತಾರ. ಅದೇನಪ್ಪ ಅಂದ್ರೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956. ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956 ಬರುತ್ತೆ. ಅದೇ ನೋಡಿ ಶರಿಯತ್ ಕಾನೂನು ಅಂತ ಏನಪ್ಪಾ ಅಂದ್ರೆ ಅದು ಇಸ್ಲಾಂ ಧರ್ಮದವ್ರು ಸಂಬಂಧಪಟ್ಟ ಶರಿಯತ್ ಕಾನೂನು. ಅವ್ರದ್ದೊಂದು ಏನಪ್ಪಾ ಅಂದ್ರೆ ಕಾನೂನುಗಳು ಸಂಬಂಧಪಟ್ಟಂಗ ಅವ್ರು ಫಾಲೋ ಮಾಡ್ತಾರೆ. ಸೊ ಇವನ್ನೆಲ್ಲವನ್ನೂ ಮರ್ಜ್ ಮಾಡ್ಬಿಟ್ಟು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಡಿ ಏನಾದ್ರು ಬಂದ್ರೆ ಇವ್ ಯಾವ ಕಾಯ್ದೆಗಳು ವರ್ಕೌಟ್ ಆಗಂಗಿಲ್ಲ. ಎಲ್ರೂ ಒಂದೇ ಕಾನೂನನ್ನ ಫಾಲೋ ಮಾಡ್ಬೇಕಂತ ಬರುತ್ತೆ. ಇದು ಇತ್ತೀಚೆಗೆ ಅದಕ್ಕೆ ನ್ಯೂಸ್ ಅಲ್ಲಿ ಇದೇನಪ್ಪಾ ಅಂದ್ರೆ ಆಸಾಮ್ ಅಲ್ಲಿ ಏನಪ್ಪಾ ಅಂದ್ರೆ 3ನೇ ರಾಜ್ಯ.
ಸ್ವತಂತ್ರ ನಂತರದಲ್ಲಿ 3ನೇ ರಾಜ್ಯ ಯಾವ್ದಪ್ಪ? ಒಂದೇದು ಉತ್ತರಾಖಂಡ್, ಗುಜರಾತ್, ಎರಡನೇದು ಯಾವ್ದಪ್ಪ ಅಂದ್ರೆ ಅದು ಆಸಾಂ. ಹೌದಾ? ಇವು 3 ರಾಜ್ಯಗಳು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಯೂನಿಫಾರ್ಮ್ ಶುಲ್ಕವನ್ನ ಅಳವಡಿಸಿಕೊಳ್ಳಾಕತ್ತವ. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬಂತು. ಸ್ವತಂತ್ರಕ್ಕಿಂತ ಮುಂಚೆ ಯಾವ್ದಪ್ಪ ಅಂದ್ರೆ ಅದು ಗೋವಾ. ಆಲ್ರೆಡಿ ಪೋರ್ಚುಗೀಸರು ತಗೊಂಬಂದಿರ್ತಾರೆ ಗೋವಾನ ಆಳೋ ಟೈಮ್ದಲ್ಲಿ. ಅವ್ರೇನಪ್ಪಾ ಅಂದ್ರೆ ಯೂನಿಫಾರ್ಮ್ ಶುಲ್ಕವನ್ನ ಜಾರಿಗೆ ತಂದಿರ್ತಾರೆ. ಈಗ ಇನ್ನೊಂದು ಏನಪ್ಪಾ ಅಂತ ಗೊತ್ತಿರಲಿ ನಿಮ್ಗ, ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತಂದ ತಕ್ಷಣ ಕೆಲವೊಬ್ರಿಗೆ ಅಪ್ಲೈ ಆಗಂಗಿಲ್ಲ ಇದು. ಯಾಕಪ್ಪ ಅಂದ್ರೆ ಈ ಶೆಡ್ಯೂಲ್ ಟ್ರೈಬ್ ಏನಪ್ಪಾ ಅಂದ್ರೆ ಅವ್ರಿಗೆ ಅಪ್ಲೈ ಆಗಂಗಿಲ್ಲ. ಮತ್ತೆ ಕೆಲವೊಂದು ಏನಪ್ಪಾ ಅಂದ್ರೆ ಕಾಡಿನಲ್ಲಿ ವಾಸುವಂತ ಕೆಲವೊಂದು ಯಾರು ಈ ಬುಡಕಟ್ಟು ಜನಾಂಗದವ್ರು ಇರ್ತಾರಲ್ಲ, ಸೊ ಅವ್ರಿಗೂ ಕೂಡ ಇದೇನಪ್ಪಾ ಅಂದ್ರೆ ಇದು ಅಪ್ಲೈ ಆಗಂಗಿಲ್ಲ. ಸ್ವಲ್ಪ ನಿಮ್ಗೆ ಅದ್ರ ಬಗ್ಗೆ ಇದು ಗೊತ್ತಾ? ಸ್ವಲ್ಪ ಗೊತ್ತ. ಹೌದಾ? ಯಾಕೆ ಗೊತ್ತಲ್ಲಪ್ಪ ಅಂದ್ರೆ ಅವ್ರದೇ ಆದಂತ ಸಂವಿಧಾನದಲ್ಲಿ ಏನಪ್ಪಾ ಮೆನ್ಷನ್ ಅದ. ಹೌದಾ? ಸಂವಿಧಾನದಲ್ಲಿ ಮೆನ್ಷನ್ ಅದ. ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರದೇ ಆದಂತ ಕೆಲವೊಂದು ಏನಪ್ಪಾ ಅಂದ್ರೆ ಟೆರಿಟರಿಯಲ್ಲಿ ಅವ್ರು ಯಾವ್ದು ಬೇಕಾದೇನಪ್ಪಾ ಅಂದ್ರೆ ಅವ್ರದೇ ಸಂಸ್ಕೃತಿ ಆಗಿರ್ಬೋದು, ಅವ್ರದೇ ಕಲ್ಚರ್ ಆಗಿರ್ಬೋದು, ಅವ್ರೇನಪ್ಪಾ ಅಂದ್ರೆ ಫಾಲೋ ಮಾಡ್ಬೋದು. ಅವ್ರನ್ನ ಬಿಟ್ಟು ಮಾತ್ರ ಇದೇನಪ್ಪಾ ಅಂದ್ರೆ ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತೇಳಿ ಇತ್ತೀಚೆಗೆ ಏನಪ್ಪಾ ಆಸಾಮದಲ್ಲಿ ನ್ಯೂಸ್ ಅಲ್ಲಿ ಐತಿ. ಸ್ವಲ್ಪ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತೆ. ಹೌದಾ? ಎಷ್ಟನೇ ಆರ್ಟಿಕಲ್? 44 ಆರ್ಟಿಕಲ್. ಹೌದಾ? ಇದು ಎದ್ರ ಬರುತ್ತಪ್ಪ ಅಂದ್ರೆ ಇದು DPSP ಒಳಗಡೆ ಬರ್ತೈತಿ. ಇದು ಯಾವ್ದೇನಪ್ಪಾ ಅಂದ್ರೆ ನ್ಯಾಯಸಮ್ಮತವಾದಲ್ಲ. ಹೌದಾ? ಇದನ್ನ ಏನಪ್ಪಾ ಇದು ಬೈಂಡಿಂಗ್ ಅಲ್ಲ, ಅಳವಡಿಸ್ಕೊಳ್ಬೇಕು ಬಳಬಹುದು ಅಥವಾ ಬಿಡಬಹುದು ಕೂಡ. ಹೌದಾ? ಇದನ್ನ ಅಳವಡಿಸ್ಕೊಂಡಂತ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಐತಿ. ರೈಟ್? ಇದನ್ನ ಏನಪ್ಪಾ ಅಂದ್ರೆ ಯಾವ್ದು ಇದು ಮ್ಯಾರೇಜ್ ಆಗಿರ್ಬೋದು. ಹೌದಾ? ನೆಕ್ಸ್ಟ್ ಆಸ್ತಿ ವಿಷಯದಲ್ಲಿ ಆಗಿರ್ಬೋದು. ಮತ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲಿವಿಂಗ್ ಇನ್ ರಿಲೇಷನ್ ಆಗಿರ್ಬೋದು. ಹೌದಾ? ಹೀಗೆ ಮತ್ತೆ ಏನಪ್ಪಾ ಪಿತ್ರಾರ್ಜಿತ ಅಂದ್ರೆ ವಂಶ ಪಡ್ಕೊಳ್ಳೋದಾಗಿರ್ಬೋದು. ಹೀಗೆ ಪಿತ್ತಾರ್ಜಿತ ಈ ಎಲ್ಲ ಒಂದು ವಿಷಯ ಸಂಬಂಧಪಟ್ಟಂಗೆ ಕಾನೂನನ್ನ ಒಂದೇ ಕಾನೂನನ್ನ ಜಾರಿಗೆ ತರ್ತಾರೆ. ಹೌದಾ? ಅದೇ ರೀತಿ ಹಿಂದೂ ಮ್ಯಾರೇಜ್ ಆಕ್ಟ್ ಯಾವಾಗ ಬತ್ತಪ್ಪ ಅಂದ್ರೆ 1955. ಹೌದಾ? ಹಿಂದೂ ಸಕ್ಸೆಸರಿ ಆಕ್ಟ್ ಯಾವಾಗ ಬತ್ತಂದ್ರೆ 1956. ಹೌದಾ? ಹಿಂದೂ ಏನಪ್ಪಾ ಅಂದ್ರೆ ಅಡಾಪ್ಷನ್ ಮತ್ತು ಮೇಂಟೆನೆನ್ಸ್ ಆಕ್ಟ್ ಯಾವಾಗ ಬತ್ತ ಅದು ಕೂಡ 1956 ಜಾರಿಗೆ ತಗೊಂಡ್ಬರ್ತಾರೆ. ಅದೇ ಇವೆಲ್ಲ ಹಿಂದೂ ಸಂಬಂಧಪಟ್ಟ ಅದಾವ ನಮ್ಮಲ್ಲಿ. ಅದಪ್ಪ ಶರಿಯತ್ ಕಾನೂನು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂಗ ಆಯ್ತು. ಹೌದಾ? ಇದು ಸಂಬಂಧಪಟ್ಟಂಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಲಿ. ಹೌದಾ? ಬಟ್ ಇತರದ ಅಂದ್ರೆ ಇತರದ ಸಪೋರ್ಟ್ ಮಾಡುವಂತ ಆರ್ಟಿಕಲ್ ಯಾವ್ದ್ರಿ? ರೈಟ್ ಟು ಈಕ್ವಲ್. ಹೌದಾ? ಅಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಆರ್ಟಿಕಲ್ ನಂಬರ್ 40. ಹೌದಾ? ಆರ್ಟಿಕಲ್ ನಂಬರ್ 15 ಯಾವುದೇ ಧರ್ಮ ಜಾತಿ ಆಧಾರದ ಮೇಲೆ ಯಾರು ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳ್ತೈತಿ. ಹೌದಾ? ನೆಕ್ಸ್ಟ್ ಅದಾದ ಮೇಲೆ ಯಾವಪ್ಪ ಅಂದ್ರೆ ಇತರದ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ, ಆರ್ಟಿಕಲ್ ನಂಬರ್ 21. ಇವೆಲ್ಲಪ್ಪ ಅದರದ ಪರವಾಗಿರ್ತಕ್ಕಂಥ ಆರ್ಟಿಕಲ್. ಅದರ ವಿರೋಧವಾಗಿರ್ತಕ್ಕಂಥ ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ ನಂಬರ್ 25. ಯಾವುದೇ ವ್ಯಕ್ತಿ ಅವನಿಗೆ ಸ್ವತಂತ್ರ ಐತಿ. ಏನ್ರಿ? ಅವ ಏನಪ್ಪಾ ಅಂದ್ರೆ ಯಾವ್ದೇ ಧರ್ಮವನ್ನು ಆಚರಣೆ ಮಾಡ್ಬೋದು, ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡ್ಬೋದು, ಅದನ್ನ ಪ್ರಮೋಟ್ ಮಾಡ್ಬೋದು. ಆರ್ಟಿಕಲ್ ನಂಬರ್ 26 ಹೇಳ್ತೈತಿ ಏನಪ್ಪಾ ಅಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ಧರ್ಮದ ಸಂಸ್ಥೆಗಳನ್ನ ಸ್ಥಾಪಿಸಬಹುದು, ಅವುಗಳನ್ನ ಪ್ರಚಾರ ಮಾಡಬಹುದು ಅಂತ ಹೇಳ್ತೈತಿ. ಬಟ್ ನಾವ್ ಯಾವ್ದು ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ತಂದ್ರೆ ಇದಕ್ಕೆ ಧಕ್ಕೆ ಬರ್ತದೆ. ಸ್ವಲ್ಪ ಏನಪ್ಪಾ ಅಂದ್ರೆ ನಿಮ್ಗೆ ಇದ್ರ ಇನ್ಫಾರ್ಮೇಶನ್ ಬಗ್ಗೆ ಸ್ವಲ್ಪ ಗೊತ್ತಿರ. ಹೌದಾ? ಇಷ್ಟೇನಪ್ಪ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಂಬಂಧಪಟ್ಟಂಗ ನಿಮ್ಗ ಗೊತ್ತ. ರೈಟ್? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಈ ಪ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ. ಹೌದಾ? ಪ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಬರುತ್ತೆ. ಹೌದಾ? ಪ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಬರುತ್ತೆ. ಇದಕ್ಕೇನು ಪ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನ್ರಿ? ಯಾವುದೇ ನಮ್ಮ ದೇಶ ಮತ್ತು ಬೇರೆ ದೇಶಕ್ಕೆ ಸಂಬಂಧಪಟ್ಟಂಗ ಯಾವುದೇ ಒಂದ್ ಏನಪ್ಪಾ ಅಂದ್ರೆ ರಫ್ತು ಅಂದ್ರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಏನಪ್ಪಾ ಅಂದ್ರೆ 100% ಟ್ಯಾಕ್ಸ್ ಫ್ರೀ ಇರಂಗಿಲ್ಲ. ಗೊತ್ತಿರಲಿ ನಿಮಗೆ. ಅದಾ ಟ್ಯಾಕ್ಸ್ ಎಕ್ಸೈಸ್ ಡ್ಯೂಟಿ ಅಂತ ಹಾಕ್ತಾರೆ ಗೊತ್ತಾ? ಎಕ್ಸೈಸ್ ಡ್ಯೂಟಿ ಅಂತ ಕರಿತಾರೆ ಅದಕ್ಕೆ. ಅಂದ್ರೆ ಎಕ್ಸ್ಪೋರ್ಟ್ ಮುಂದೆ ಇಂಪೋರ್ಟ್ ಮೇಲೆ ಹಾಕುವಂತ ಟ್ಯಾಕ್ಸ್ ಯಾವ್ದು ಎಕ್ಸಾಮ್ ಕ್ವಶನ್ ಇದೆ ಅದ ಎಕ್ಸೈಸ್ ಡ್ಯೂಟಿ ಅಂತ ಹಾಕ್ತಾರಲ್ಲ. ನೀವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ ತಕ್ಷಣ 100% ಫ್ರೀ ಅಂತ ತಿಳ್ಕೊಬಾರ್ದು, 0% ತಿಳ್ಕೊಬಾರ್ದು. ನೆಗ್ಲಿಜಿಬಲ್ ರೇಟ್ ಅಲ್ಲಿ ಎಕ್ಸೈಸ್ ಡ್ಯೂಟಿನ ಅಪ್ಲೈ ಮಾಡ್ತಾರೆ. ಆತರ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಭಾರತದ ಸೈನ್ ಹಾಕಿದಾರ. ಅದ್ ಯಾವ ದೇಶಕ್ಕಪ್ಪ ಅಂದ್ರೆ ಇಂಡಿಯಾ ಮತ್ತು ಕೆನಡಾ. ಹೌದಾ? ಕೆನಡಾದವರು ಮತ್ತೆ ಎರಡು ಕೂಡ ಸೈನ್ ಹಾಕಿದಾವ್. ಹೌದಾ? ಕೆನಡಾದಲ್ಲಿ ಪ್ರಸ್ತುತ ನ್ಯೂಸ್ ಅಲ್ಲಿ ಐತಿ. ಏನ್ ಗೊತ್ತಾ? ಈ ಕೆನಡಾಗೆ ಸಂಬಂಧಪಟ್ಟ ಮಾತಾಡಿದವ್ರೆ ಈ ಯಾವುದು ಪಿಪಾ ವರ್ಲ್ಡ್ ಕಪ್ ಅಲ್ರಿ. ಪಿಪಾ ಅಂದ್ರೆ ಫುಟ್ಬಾಲ್. ಹೌದಾ? 5 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ನಡೀತಿಲ್ಲ ಯಾವುದು ಪಿಪಾ ವರ್ಲ್ಡ್ ಕಪ್. ಅದೇನಪ್ಪ ಅಂದ್ರೆ ಅದು ಪ್ರಸ್ತುತ ಯಾವ ದೇಶಗಳು ನಡೆಯತ್ತಪ್ಪ ಅಂದ್ರೆ 2020 ನಡೀತದೆ. 2026 ನಡೀತಿಲ್ಲ, 26-27 ನಡೀತಿಲ್ಲ. ಸೊ ಅಂದ್ರೆ ಅದು ಯಾವ ದೇಶ ನಡೆಯತ್ತಪ್ಪ ಅಂದ್ರೆ ಈ ಕೆನಡಾ ಮತ್ತು ಅಮೆರಿಕ ಮತ್ತು ಮೆಕ್ಸಿಕೋ 3 ದೇಶದಲ್ಲಿ ನಡೆಯದ. ಹೌದಾ? ಈ ಪಿಪಾದ ಕೇಂದ್ರ ಕಚೇರಿ ಅಂದ್ರೆ ಜ್ಯೂರಿಚ್ ಒಳಗಡೆ ಐತಿ. ಹೌದಾ? ಪಿಪಾದ ಕೇಂದ್ರ ಕಚೇರಿ ಜ್ಯೂರಿಚ್ ಒಳಗಡೆ. ಹೌದಾ? ಈ ಕೆನಡಾದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಓಟಾವಾ ಅಂತ ಬರುತ್ತೆ. ಕೆನಡಾ ರಾಜಧಾನಿ ಯಾವ್ದ್ರಿ? ಓಟಾವಾ ಅಂತ ಬರ್ತೈತಿ. ಹೌದಾ? ನೆಕ್ಸ್ಟ್ ಕೆನಡಾ ಮತ್ತು 41 ಪ್ಯಾರಲಲ್ ಕೆನಡಾ ಮತ್ತು ಅಮೆರಿಕವನ್ನ ಸಪರೇಟ್ ಮಾಡೋದು 41 ಪ್ಯಾರಲಲ್ ಬರುತ್ತಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿರಲಿ ಇಂಪಾರ್ಟೆಂಟ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ
ಈ ಇತ್ತೀಚೆಗೆ ಆ ಅದರದ ಒಬ್ರು ಪ್ರಧಾನಮಂತ್ರಿ ನೇಮಕ ಮಾಡ್ಯಾರಪ್ಪ ಅಂದ್ರೆ ಮಾರ್ಕ್ ಕೆನರಿ ಅಂತೇಳಿ. ಅದು ಪ್ರಧಾನಮಂತ್ರಿ ಯಾರಪ್ಪ, ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕೆನರಿ. ಈ ನೆಕ್ಸ್ಟ್ ನಿನ್ ಡಿಸ್ಕಷನ್ ಮಾಡಿದೆವು 5 ಕಂಟ್ರಿ ಒಳಗಡೆ 5 ಕಂಟ್ರೀಸ್ ಬರ್ತಾವ ಅಂದ್ರೆ ಗುಪ್ತಚರ ಇಲಾಖೆ ಏನಪ್ಪ ಅಂದ್ರೆ ಕೆಲಸ ಮಾಡ್ಲಿಕ್ಕೆ 5 ಕಂಟ್ರೀಸ್ ಬರ್ತಾವ. ಅದ್ರಲ್ಲಿ ಕೆನಡಾನು ಕೂಡ ಬರೋದು. ಯಾವ ಅಂತಲ್ಲ ಅಲ್ಲ ಮ್ಯಾಪ್ ಅಲ್ಲಿ ಹೇಳಿದ್ನಲ್ಲ, ಒಂದು ಅಮೆರಿಕ, ಎರಡನೇದಪ್ಪ ಅಂದ್ರೆ ಕೆನಡಾ, ಒಂದು ಆಸ್ಟ್ರೇಲಿಯಾ, ಒಂದ್ ನ್ಯೂಜಿಲ್ಯಾಂಡ್, ಒಂದ್ ಯಾವ್ದು UK. ಇವು 5 ಕಂಟ್ರೀಸ್ ಅಂತ. ನೀನೇನಪ್ಪ ನಿನ್ನೆ ವಿಡಿಯೋದಲ್ಲಿ ಒಂದು ಹೇಳುವಾಗ ಕೆಲವೊಂದು ಹೇಳುವ ಬರೋದಲ್ಲಿ ಕೆಲವೊಂದು ಏನಪ್ಪಾ ಅಂದ್ರೆ ಮಿಸ್ಟೇಕ್ ಆಗ್ತಿರ್ತಾವ, ಗೊತ್ತಿಲ್ಲ ಅಂತಲ್ಲ, ಹೌದಾ, ಒಂದೊಂದೇನಪ್ಪ ಅಂದ್ರೆ ಮಿಸ್ಟೇಕ್ ಆಗ್ತಿರ್ತಾವ. ಸೊ ಏನಪ್ಪ ಅಂದ್ರೆ ಈಗ ಯಾವ್ದಿದು I2 ಹೇಳ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ನಾವು. ಏನು ಗೊತ್ತಾ, I2 ಅಂದ್ರೆ ಇಂಡಿಯಾ, ಇಸ್ರೇಲ್, ಇವಪ್ಪ USA ಮತ್ತೆ UK ಅಂತ ಹೇಳಿದ್ದೆ. ಅದು UK ಅಲ್ಲ, ಅದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಹೌದಾ, ಈ UAE ನಲ್ಲಿ ಮತ್ತೆ 7 ಎಮಿರೇಟ್ಸ್ ಗಳು ಬರ್ತಾವ. ಅದರಲ್ಲಿ ದುಬೈಯು, ಅಬುದಾಬಿ, ಹಿಂಗಂದ್ರೆ 7 ಬರ್ತಾವ. ನಿಂಗೆ ಅದು ಗೊತ್ತಿಲ್ಲ, ಜಸ್ಟ್ ಏನಪ್ಪ ಅಂದ್ರೆ ಅದು USA ಅಲ್ಲ, ಅದು UK ಅಲ್ಲ, UAE ಅದು. ಹೌದಾ, UK ಅಲ್ಲ, UAE ಅದಕ್ಕೆ ಸಂಬಂಧಪಟ್ಟಂಗ ನಿನಗೆ ಇನ್ಫಾರ್ಮೇಶನ್ ಕೂಡ ಗೊತ್ತು. ಹೌದಾ, ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಇನ್ನೊಂದು ಈ ಗಿರ್ ಲಯನ್ ಅಂತ ಬರ್ತದೆ. ಗಿರ್ ಲಯನ್, ಹೌದಾ, ಗಿರ್ ಲಯನ್ ಅಂದ್ರೆ ಇತ್ತೀಚೆಗೆ ಕೆಲವೊಂದು ಏನಪ್ಪ ಗುಜರಾತ್ ಇಲ್ಲ, ಗುಜರಾತ್ ಬಂದ್ರೆ ಗಿರ್ ನ್ಯಾಷನಲ್ ಪಾರ್ಕ್ ಐತಿಲ್ಲ ಗುಜರಾತ್ ಅಲ್ಲಿ. ಹೌದಾ, ಗಿರ್ ನ್ಯಾಷನಲ್ ಪಾರ್ಕ್ ಐತಲ್ಲ. ಸೊ ಆ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಈ ಗಿರ್ ಲಯನ್ದು ಕಬ್ಸ್ ಅಂದ್ರೆ ಮರಿರಿ. ಗಿರ್ ಲಯನ್ ಮರಿಗಳು ಡೆತ್ ಆಗಿದಾವ ಮೊನ್ನೆ ರೀಸೆಂಟ್ ನೀನೆ ಡೆತ್ ಆಗಿದಾವ. ಅವ್ ಯಾಕೆ ಡೆತ್ ಆಗ್ಯಾವ, ಏನು ಎಂತ ಅನ್ನೋದನ್ನ ನಿಮ್ ಕ್ವಶನ್ಸ್ ಅನ್ನ ಕೇಳ್ಬೋದು ಎಕ್ಸಾಮ್. ಹೌದಾ, ಅಥವಾ ಏನಪ್ಪಾ ಅಂದ್ರೆ ಈ ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಅಂತ ಕೇಳ್ಬೋದು. ಹೌದಾ, ಈ ಗಿರ್ ನ್ಯಾಷನಲ್ ಪಾರ್ಕ್ ಇರೋದಿಲ್ಲಪ್ಪ ಅಂದ್ರೆ ಇದು ಗುಜರಾತ್ ಅಲ್ಲಿ ಐತಿ. ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಿ, ಗಿರ್ ನ್ಯಾಷನಲ್ ಪಾರ್ಕ್. ಹೌದಾ, ಈ ಗಿರ್ ನ್ಯಾಷನಲ್ ಪಾರ್ಕ್ ಅನ್ನೋದು ಇಲ್ಲಿ ಏಷ್ಯಾಟಿಕ್ ಲಯನ್ಸ್ ಗಳು ಕಂಡು ಬರ್ತಾವ. ಏಷ್ಯಾಟಿಕ್ ಲಯನ್ಸ್ ಕೂಡ ಕಂಡು ಬರ್ತಾವ. ಇವತ್ತೂರ್ದು ಏನಪ್ಪಾ ಅಂದ್ರೆ ಮರಿಗಳು ಯಾಕೆ ಡೆತ್ ಆಗಪ್ಪ ಅಂದ್ರೆ ಕ್ವಶನ್ ಕೇಳ್ಬೋದು ನಾಳೆ. ಇದಕ್ ಕಾರಣ ಯಾವ್ದು ರೋಗ ಅಂತೇಳಿ, ಯಾವುದು ರೋಗದಿಂದ ಇವು ಏನಪ್ಪಾ ಅಂದ್ರೆ ಮರಣ ಕೇಳ್ಬೋದು. ಅದ್ಯಾವಪ್ಪ ಅಂದ್ರೆ ಅದು ಪ್ಯಾರಾಸೈಟಿಕ್ ಡಿಸೀಸ್ ಆಕ್ಚುಲಿ. ಅಂದ್ರೆ ಅದು ಬ್ಯಾಕ್ಟೀರಿಯಾ ಯಾವಪ್ಪ ಅಂದ್ರೆ ಬೆಬಿಶೀನಾ ಇನ್ಫೆಕ್ಷನ್ ಅಂತೆ. ಯಾವ್ದು ಬೆಬಿಶೀನಾ ಇನ್ಫೆಕ್ಷನ್ ದಿಂದ ಏನಪ್ಪಾ ಅಂದ್ರೆ ಅವು ಮರಿಗಳು ಡೆತ್ ಆಗಿದಾವ. ಎಲ್ಲಿಪ್ಪ ಅಂದ್ರೆ ಗಿರ್ ನ್ಯಾಷನಲ್ ಪಾರ್ಕ್. ಹೌದಾ, ಗಿರ್ ಲಯನ್ದು ಮರಿಗಳು ಡೆತ್ ಆಗ್ಯಾವ. ಸ್ವಲ್ಪ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಲ್ಲ, ಏನ್ ಸುದ್ದಿ ಏನಂತ. ಹೌದಾ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಲ್ಲೇ ಬನ್ನಿ ಗ್ರಾಸ್ ಲ್ಯಾಂಡ್ ಬರುತ್ತೆ, ಎಲ್ಲಿ ಗುಜರಾತ್ ಅಲ್ಲಿ. ಹೌದಾ, ಬನ್ನಿ ಗ್ರಾಸ್ ಲ್ಯಾಂಡ್ ಬರ್ತಲ್ಲಿ ಅಲ್ಲಪ್ಪ ಅಂದ್ರೆ ಈ ಏಷ್ಯಾಟಿಕ್ ಲಯನ್ಸ್ ಗಳು ಕೂಡ ಕಂಡು ಬರ್ತಾವ. ಅದು ಗೊತ್ತಿರ್ಲಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಬೆಬಿಶೀನಾ ಏನೈತಲ್ಲ, ಬೆಬಿಶಿಯಾ ಬ್ಯಾಕ್ಟೀರಿಯಾ ಏನಂತಲ್ಲ, ಇದು ನಮ್ಮ ಬಾಡಿ ಒಳಗಡೆ ಯಾವ ಪಾರ್ಟನ್ನ ಅಟ್ಯಾಕ್ ಮಾಡಪ್ಪ ಅಂದ್ರೆ ಈ ರೆಡ್ ಬ್ಲಡ್ ಸೆಲ್ಸ್ ಇರ್ತಾವಲ್ಲ, ರೆಡ್ ಬ್ಲಡ್ ಸೆಲ್ಸ್. ಸೊ ಅವುಗಳಿಗೆ ಅಟ್ಯಾಕ್ ಮಾಡ್ತಾರದು ಬೆಬಿಶಿಯಾ ಬ್ಯಾಕ್ಟೀರಿಯಾ ಅನ್ನೋದು. ರೈಟ್, ಅದಕ್ಕೆ ಸ್ವಲ್ಪ ಇನ್ಫೆಕ್ಷನ್ ಅದು ಅದಕ್ಕೆ ನಾವು ಸಂಬಂಧಪಟ್ಟಾಗ ನಿಮ್ಗೆ ಗೊತ್ತಿಲ್ಲ. ಮತ್ತೆ ಇದು ಯಾವುದೋ ಜುನಾಟಿಕ್ ಡಿಸೀಸ್ ಅಲ್ಲ, ಇದು ಮನುಷ್ಯರಿಗೂ ಬರುತ್ತೆ ಮತ್ತು ಪ್ರಾಣಿಗಳಿಗೂ ಬರ್ತದೆ ಬೆಬಿಶಿಯಾ ಇನ್ಫೆಕ್ಷನ್ ಅನ್ನೋದು. ಹೌದಾ, ಜುನಾಟಿಕ್ ಅಂದ್ರೆ ಏನ್ರಿ, ಪ್ರಾಣಿಗಳಿಂದ ಮನುಷ್ಯರಿಗೆ ಬರೋದು. ಬಟ್ ಇದು ಹಂಗ ಪ್ರಾಣಿಗಳಿಂದ ಮನುಷ್ಯರಿಗೆ ಬರಂಗಿಲ್ಲ. ಬಟ್ ಏನಪ್ಪ ಅಂದ್ರೆ ಅಲ್ಲಿ ಇಬ್ಬರಿಗೂ ಬರುತ್ತೆ. ಹೌದಾ, ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ಬೇಕಂತೇನಿಲ್ಲ. ಅದು ಬೆಬಿಶಿಯಾ ಇನ್ಫೆಕ್ಷನ್ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಐತಿ. ಇಲ್ಲಪ್ಪ ಅಂದ್ರೆ ಅದು ಗಿರ್ ನ್ಯಾಷನಲ್ ಪಾರ್ಕ್ ಅಥವಾ ಬನ್ನಿ ಗ್ರಾಸ್ ಲ್ಯಾಂಡ್, ಅದೇನಪ್ಪ ಅಂದ್ರೆ ಗುಜರಾತ್ ಒಳಗಡೆ. ಇಷ್ಟು ಸಂಬಂಧಪಟ್ಟ ನಿಮ್ಗೆ ಗೊತ್ತಿರ್ಬೇಕಲ್ಲ. ಓಕೆ, ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಪ್ರಾಣಿಗಳ ಬಗ್ಗೆ ಡಿಸೈಡ್ ಮಾಡೋದ್ರೆ ಕರೆಂಟ್ ಅಫೇರ್ಸ್ ಇತ್ತೀಚೆಗೆ ನಡೆಯತಕ್ಕಂಥ ಅಂದ್ರೆ ಈ ಎದಕ್ಕಪ್ಪ ಅಂದ್ರೆ ಈ ಟರ್ಟಲ್ಸ್ ಆಮೆಗಳಿಗೆ ಸ್ಯಾಟಲೈಟ್ ಗಳನ್ನ ಕುಣಿಸಿ ಬಿಟ್ಟಿದಾರೆ. ಹೌದಾ, ಸೆಟ್ಲೈಟ್ ಕುಣಿಸಿಬಿಟ್ಟು ಭಾರತದಲ್ಲಿ ಮೊದಲ ಎಲ್ಲಿ ಅವನು ಬಿಟ್ಟಿದಾರೆ ಅಂದ್ರೆ ಯಾಕೆ ಬಿಟ್ಟಾರ ಅಂದ್ರೆ ಅದ್ರ ಚಲನವಲನಗಳ ಐಡೆಂಟಿಫೈ ಮಾಡಕ ಬಿಟ್ಟಿದಾರ. ಅದೆಲ್ಲಿಪ್ಪ ಅಂದ್ರೆ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಐತಿಲ್ಲ ಅಸ್ಸಾಂ ಒಳಗಡೆ. ಸೊ ಅಲ್ಲಿ ಅದನ್ನ ಬಿಟ್ಟ ಟರ್ಟಲ್ಸ್ ಗಳಿಗೆ ಸ್ಯಾಟಲೈಟ್ ಗಳನ್ನ ಫಿಕ್ಸ್ ಮಾಡಿ ಅವುಗಳನ್ನ ಬಿಟ್ಟ. ಅಂದ್ರೆ ಅವು ಎಲ್ಲಿ ಹೋಗಿ ಮರಿ ಹಾಕ್ತಾವ, ಹೌದಾ, ಅವು ಎಲ್ಲಿ ಹೋಗಿ ಏನಪ್ಪಾ ಅಂದ್ರೆ ಆಹಾರವನ್ನ ತಿಂತಾವ, ಎಲ್ಲಿ ಹೋಗಿ ಮೀಟಿಂಗ್ ಮಾಡ್ತಾವ ಅನ್ನೋದನ್ನ ಟ್ರ್ಯಾಕ್ ಮಾಡೋಗೋಸ್ಕರ ಸ್ಯಾಟಲೈಟ್ ಗಳನ್ನ ಕುಣಿಸಿದಾರ. ಇಂಡಿಯಾದಾಗ ಮೊದಲ ಇದು. ಅದೆಲ್ಲಿ ಮಾಡಪ್ಪ ಅಂದ್ರೆ ಇಲ್ಲಿ ಆಸಾಂ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಇದೇನು ಬ್ರಹ್ಮಪುತ್ರ ಬೇಸಿನ್ ಐತಿಲ್ಲ ಅಲ್ಲಿ ಮಾಡಿದಾರೆ. ಹೌದಾ, ಈಗ ನೋಡ್ರಿ ಅವು ಟರ್ಟಲ್ಸ್ ಗಳು ಇದನ್ನ ಏನೋ ಅಲಿಬಾಡ ಏನೋ ಅಂತಾರಲ್ಲ, ಅದಕ್ಕೆ ಅಲಿಬಾಡ ಅಂತ ಕರಿತಾರಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿರಲಿ, ಈ ಋಷಿಪಿಲ್ಯ ಬೀಚ್ ಐತಿಲ್ಲ ಒಡಿಶಾ ಒಳಗಡೆ, ಋಷಿಪಿಲ್ಯ ಬೀಚ್. ಹೌದಾ, ಅಲ್ಲಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಇವು ತತ್ತಿಯನ್ನು ಇಡುವಂತ ಪ್ಲೇಸ್ ಇದು. ಟರ್ಟಲ್ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರ. ಅದೇ ಅಂದ್ರೆ ಇನ್ನೊಂದು ಹೇಳಿದ್ದೆ, ಈ ಪಿಲಿಕುಳಿ ವನ್ಯಜೀವಿಧಾಮ ಇಲ್ಲಿ ಮಂಗಳೂರು ಒಳಗಡೆ ಐತಿ. ಅಲ್ಲಿ ಏನಪ್ಪಾ ಅಂದ್ರೆ ಈ ನಾಗರಹಾವುಗಳಿಗೆ ಏನ್ ಮಾಡಕತ್ತಾರಪ್ಪ ಅಂದ್ರೆ
ಡಿವೈಸ್ ಗಳನ್ನ ಎಲೆಕ್ಟ್ರಿಕ್ ಡಿವೈಸ್ ಗಳನ್ನ ಕುಣಿಸಿ ಅವುಗಳನ್ನ ಬಿಡಾಕತ್ತ ಅದ್ರ ಕೂಡ ಟ್ರ್ಯಾಕ್ ಮಾಡಕ್. ಹೌದಾ, ಇದೀಗ ಬಂದಿ ಬುಕ್ಸಾ ಟೈಗರ್ ರಿಸರ್ವ್. ಹೌದಾ, ಬುಕ್ಸಾ ಟೈಗರ್ ರಿಸರ್ವ್ ಏನಪ್ಪಾ ಅಂದ್ರೆ ಟೈಗರ್ಸ್ ಗಳನ್ನ ಶಿಫ್ಟ್ ಮಾಡಕತ್ತಾರ ಅಲ್ಲಿ. ಹೌದಾ, ಟೈಗರ್ ಶಿಫ್ಟ್ ಮಾಡಕ್ ಅದು ಕೂಡ ನ್ಯೂಸ್ ಐತಿ. ಬುಕ್ಸಾ ಟೈಗರ್ ಐತಿ ಎಲ್ಲಿಪ್ಪ ಅಂದ್ರೆ ಅದು ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಬುಕ್ಸಾ ಟೈಗರ್ ರಿಸರ್ವ್. ರೈಟ್, ಅತಿ ಚಿಕ್ಕ ಟೈಗರ್ ರಿಸರ್ವ್ ಯಾವಪ್ಪ ಅಂದ್ರೆ ಅದು ಬೋರ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರ ಕೂಡ ಬರ್. ಹೌದಾ, ಬೋರ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರ. ಅತಿ ದೊಡ್ಡ ಏನಪ್ಪಾ ಅಂದ್ರೆ ಈ ಸತ್ಯಮಂಗಲ ಅಂತ ಬರೋದಿಲ್ಲ, ಯಾವ್ದು ಸತ್ಯಮಂಗಲಮೇ ಯಾವ್ದು ಇಲ್ಲಿ ಎಲ್ಲಿಪ್ಪ ಅಂದ್ರೆ ಆಂಧ್ರ ಪ್ರದೇಶ ಒಳಗಡೆ ಅತಿ ದೊಡ್ಡ ಟೈಗರ್ ರಿಸರ್ವ್ ಅದು. ರೈಟ್, ಅದು ಸಂಬಂಧಪಟ್ಟಂಗ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಹೌದಾ, ನೆಕ್ಸ್ಟ್ ಕರ್ನಾಟಕ. ಹಾಗಾದ್ರೆ ಕರ್ನಾಟಕ ಎಷ್ಟು ಟೈಗರ್ ರಿಸರ್ವ್ಸ್ ಅದಾವ ಅಂತಪ್ಪ ಅಂದ್ರೆ ಟೋಟಲ್ ಏನಪ್ಪಾ ಅಂದ್ರೆ 5 ಟೈಗರ್ ರಿಸರ್ವ್ಸ್ ಗಳದಾವ. ಯಾವ್ದವ 5 ಏನಪ್ಪಾ ಅಂದ್ರೆ ನ್ಯಾಷನಲ್ ಪಾರ್ಕ್ಸ್ ಗಳದಾವ. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ 37 ವನ್ಯಜೀವಿ ಧಾಮಗಳದಾವ. ಹೌದಾ, 37 ವನ್ಯಜೀವಿ ಧಾಮಗಳದಾವ. ಸ್ವಲ್ಪ ಅದ್ರ ಸಂಬಂಧಪಟ್ಟಂಗ ಗೊತ್ತಿರ್ಲಿ ನಿಮ್ಗ. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಮ್ಯುನಿಟಿ ರಿಸರ್ವ್ ಒಂದದ. ಸಮುದಾಯ ಮೀಸಲು ಏನಪ್ಪಾ ಅಂದ್ರೆ ಓನ್ಲಿ ಒಂದದ. ಹೌದಾ, ನೆಕ್ಸ್ಟ್ ಈ ಟೈಗರ್ ರಿಸರ್ವ್ಸ್ 5 ಯಾವಪ್ಪ ಅಂದ್ರೆ ಒಂದು ಭದ್ರಾ. ಹೌದಾ, ನೆಕ್ಸ್ಟ್ ಕಾಳಿ ಏನಪ್ಪಾ ಅಂದ್ರೆ ಬಂಡೀಪುರು, ಕುದುರೆಮುಖ, ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಒಂದು ಭದ್ರಾ. ಹೌದಾ, ಬಂಡೀಪುರ್, ಭದ್ರಾ, ಕಾಳಿ, ನಾಗರಹೊಳೆ, ಬ್ಯಾಟಿ, ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಈ ಕುದುರೆಮುಖ. ಟೋಟಲ್ 5 ಏನಪ್ಪಾ ಅಂದ್ರೆ ನ್ಯಾಷನಲ್ ಯಾವ್ದು ಟೈಗರ್ ರಿಸರ್ವ್ಸ್ ಅದಾವ. ಹೌದಾ, 5 ಏನಪ್ಪಾ ಅಂದ್ರೆ ನ್ಯಾಷನಲ್ ಪಾರ್ಕ್ಸ್ ಗಳದಾವ. 37 ವನ್ಯಜೀವಿ ಧಾಮಗಳದಾವ ಕರ್ನಾಟಕದಲ್ಲಿ. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದು ಕಮ್ಯುನಿಟಿ ರಿಸರ್ವ್ ಅದ, ಒಕ್ಕರೆಬೆಳೂರು ಕಮ್ಯುನಿಟಿ ರಿಸರ್ವ್ ಅದ. ಸೊ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗ ಗೊತ್ತಿರ. ರೈಟ್, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಒಂದು ಡಿಪೆಂಡ್ಸ್ ಅದವ್ರು. ಹೌದಾ, ಡಿಪೆಂಡ್ಸ್ ಏನಪ್ಪಾ ಅಂದ್ರೆ ಈ ಯಾವ್ದಪ್ಪ ಅಂದ್ರೆ ಕ್ಯೂ ಫೋರ್ಸ್ ಮತ್ತು ಕೌಟಿಲ್ಯ. ಯಾವ್ದ್ರಿ ಕ್ಯೂ ಫೋರ್ಸ್ ಮತ್ತು ಕೌಟಿಲ್ಯ. ಕ್ವಶನ್ ಕೇಳ್ತಾರೆ ನಾಳೆ. ಕ್ಯೂ ಫೋರ್ಸ್ ಮತ್ತು ಕೌಟಿಲ್ಯನ ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರಪ್ಪ? ಒಂದು ಇಸ್ರೋದವರು. ಹೌದಾ, ಇಂಡಿಯನ್ ಆರ್ಮಿ. ಹೌದಾ, ಹಿಂಗ್ ಕ್ವಶನ್ ಕೇಳ್ತಾನ. ಇದು ಕ್ಯೂ ಫೋರ್ಸ್ ಮತ್ತು ಕೌಟಿಲ್ಯ ಅನ್ನೋದು ಏನಪ್ಪಾ ಅಂದ್ರೆ ಈ ಒಂದು ಎ ಆಧಾರಿತ ಮಾಡಲ್ ಸಿಸ್ಟಮ್ ಇವು. ಹೌದಾ, ಎ ಆಧಾರಿತ ಏನಪ್ಪಾ ಅಂದ್ರೆ ಕಮಾಂಡ್ ಕಂಟ್ರೋಲ್ ಮಾಡುವಂತ ಒಂದು ಏನಪ್ಪಾ ಅಂದ್ರೆ ಡಾಟಾ ಕಲೆಕ್ಟ್ ಮಾಡುವಂತ ಒಂದು ಕಮಾಂಡ್ ಕಂಟ್ರೋಲ್ ಮಾಡೋ ಇಂಟೆಲಿಜೆನ್ಸ್ ಯೂನಿಟ್ ಗಳು. ಹೌದಾ, ಇವಾಗ ಏನಪ್ಪಾ ಅಂದ್ರೆ ಸಾಫ್ಟ್ವೇರ್ ಗಳನ್ನ ಲಾಂಚ್ ಮಾಡಿರ. ಯಾವ್ದು ಒಂದು ಕ್ಯೂ ಫೋರ್ಸ್ ಏನಪ್ಪಾ ಅಂದ್ರೆ ಕೌಟಿಲ್ಯ. ಏನ್ ಗೊತ್ತಾ, ಈ ಇಂಡಿಯನ್ ಏರ್ಫೋರ್ಸ್ ಅಥವಾ ಆರ್ಮಿಗೆ ಸಂಬಂಧಪಟ್ಟಂಗ ಇನ್ನು ಆರ್ಮಿಗೆ ಸಂಬಂಧಪಟ್ಟ ಕೆಲವೊಂದು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾವೆ. ಹೌದಾ, ಮತ್ತೆ ಕಮಾಂಡ್ ಮಾಡ್ತಾವ್. ಹೌದಾ, ಯಾವ ತರ ಏನ್ ಮಾಡ್ಬೇಕು ಏನಂತ ಕಮಾಂಡ್ ಮಾಡುವಂತ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾವ್. ಯಾವುದು ಕ್ಯೂ ಫೋರ್ಸ್ ಮತ್ತು ಕೌಟಿಲ್ಯ ಅಂತೇಳಿ. ಇದು ಇತ್ತೀಚೆಗೆ ಅಂದ್ರೆ ಲಾಂಚ್ ಮಾಡಿದಾರಪ್ಪ ಅಂದ್ರೆ ಇಂಡಿಯನ್ ಆರ್ಮಿದವ್ರು. ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ಗೊತ್ತಿರಲಿ. ರೈಟ್, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಕೆಲವೊಂದು ಏನಪ್ಪಾ ಅಂದ್ರೆ ಸಮಿತಿಗಳು. ಹೌದಾ, ಸಮಿತಿಗಳು ನ್ಯೂಸ್ ಅಲ್ಲಿ. ಸಮಿತಿ ಏನಪ್ಪಾ ಅಂದ್ರೆ ಒಂದು ಹೊಸದಾಗಿ ಸಮಿತಿಯನ್ನು ಲಾಂಚ್ ಮಾಡ್ಯಾರ. ಏನು ಅದು ನೇಮಕ ಮಾಡ್ಯಾರ. ಯಾವಪ್ಪ ಸಮಿತಿ ಅಂದ್ರೆ ಅದು ಯಾವುದು ಪ್ರಕಾಶ್ ನಾವೇಕರ್ ಅಂತೇಳಿ. ಹೌದಾ, ನಾವೇಕರ್ ಅಂತ ಪ್ರಕಾಶ್ ನಾವೇಕರ್ ಸಮಿತಿ ಎಲ್ಲಿ ನೋಡಪ್ಪ ಅಂದ್ರೆ ಈಗ ಕ್ವಶನ್ ಕೇಳ್ತಾನ, ಇತ್ತೀಚೆಗೆ ನೇಮಕ ಮಾಡ್ತಕ್ಕಂಥ ಪ್ರಕಾಶ್ ನಾವೇಕರ್ ಸಮಿತಿ ಎದಕ್ಕೆ ಸಂಬಂಧಪಡುತ್ತೇಳಿ. ಪ್ರಕಾಶ್ ನಾವೇಕರ್ ಸಮಿತಿ ಅನ್ನೋದೇನಪ್ಪಾ ಅಂದ್ರೆ ಈಗೇನ ಬೇರೆ ದೇಶದಿಂದ ಅಕ್ರಮ ವಲಸಿಗರು ಬರಾಕತ್ತಾರಲ್ಲ. ಹೌದಾ, ನಮ್ಮ ದೇಶದಲ್ಲಿ ಬಾಂಗ್ಲಾದೇಶದಿಂದ ಆಗಿರ್ಬೋದು, ಈ ಕಡೆ ಪಾಕಿಸ್ತಾನದಿಂದ ಆಗಿರ್ಬೋದು. ಹೌದಾ, ಹಿಂಗೆ ಬೇರೆ ದೇಶದಿಂದ ಅಕ್ರಮ ವಲಸಿಗರು ಬರೋದ್ರಿಂದ ನಮ್ಮ ಭಾರತದ ಏನಪ್ಪಾ ಅಂದ್ರೆ ಜನಸಂಖ್ಯೆ ಬದಲಾವಣೆ ಆಗತ್ತಲ್ಲ, ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಅಂದ್ರೆ ಅಕ್ರಮ ವಲಸಿಗರು ಏನ್ ಬರ್ತಾರಲ್ಲ ಅದನ್ನ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಒಂದು ಪ್ರಕಾಶ್ ಏನಪ್ಪಾ ಅಂದ್ರೆ ಪ್ರಕಾಶ್ ನಾವೇಕರ್ ಅಂತೇಳಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಒಂದು ಸಮಿತಿನ ನೇಮಕ ಮಾಡ್ಯಾರ. ಅದ್ರ ಬಗ್ಗೆ ನಿಮ್ಗೆ ಕೂಡ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಅದಪ್ಪ ಅಂದ್ರೆ KG ಬಾಲಕೃಷ್ಣ ಸಮಿತಿ ಅಂತ ಬರುತ್ತೆ. ಹೌದಾ, KG ಬಾಲಕೃಷ್ಣ ಸಮಿತಿ ಅದಕ್ಕೆ ಸಂಬಂಧಪಟ್ಟಪ್ಪ ಅಂದ್ರೆ ಇತ್ತೀಚೆಗೆ ಅದು ನ್ಯೂಸ್ ಅಲ್ಲಿ ಇರ್ತಕ್ಕ ಕೆಲವೊಂದು ಮಾತಾಡೋಣ ಈಗ. ಹೌದಾ, KG ಬಾಲಕೃಷ್ಣ ಸಮಿತಿ ಎದಕ್ಕೆ ಸಂಬಂಧಪಟ್ಟು ಗೊತ್ತಾ, ಈ SC ST ದವ್ರಪ್ಪ ಅಂದ್ರೆ ಬೇರೆ ಧರ್ಮಕ್ಕೆ, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮಕ್ಕೆ ಏನಪ್ಪಾ ಅಂದ್ರೆ ಮತಾಂತರ ಹೊಂದಿದ ಮೇಲೆ ಅಲ್ಲಿ ಹೋದಾಗ ಏನಪ್ಪಾ ಅಂದ್ರೆ ಅವರಿಗೆ SC ST ಸಂಬಂಧಪಟ್ಟ ಏನಪ್ಪಾ ಅಂದ್ರೆ ಅವರಿಗೆ ರಿಸರ್ವೇಶನ್ ಕೊಡಬೇಕು ಕೊಡಬಾರದು ಅನ್ನೋದು ಸಂಬಂಧಪಟ್ಟಂಗ ಅಧ್ಯಯನ ಮಾಡ್ಲಿಕ್ಕೆ KG ಬಾಲಕೃಷ್ಣ ಸಮಿತಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ನೇಮಕ ಮಾಡ್ಯಾರ. ಸ್ವಲ್ಪ ಅದ್ರ ಸಂಬಂಧಪಟ್ಟಾಗ ನಿಮ್ಗ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅದೇ ಅಂದ್ರೆ ಈ ಗೀತಾ ಮಿತ್ತಲ್ ಅಂತೇಳಿ ಯಾವ್ದ್ರಿ ಗೀತಾ ಮಿತ್ತಲ್ ಸಮಿತಿ ಅಂತ ಕೂಡ ನೇಮಕ ಮಾಡ್ಯಾರ. ಗೀತಾ ಮಿತ್ತಲ್ ಸಮಿತಿ ಸಂಬಂಧಪಟ್ಟ ಅಂದ್ರೆ ಇತ್ತೀಚೆಗೆ ಏನು ಮಣಿಪುರಲ್ಲಿ ಮೈತೈ ಮತ್ತು ಕುಕ್ಕಿ ಬುಡಕಟ್ಟು ಜನಾಂಗ ಮಧ್ಯೆ ಏನ್ ಸಂಘರ್ಷ ಆಗತ್ತಿಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡಕ್ಕೆ ಗೀತಾ ಮಿತ್ತಲ್ ಅಂತ ಕೂಡ ಏನಪ್ಪಾ ಅಂದ್ರೆ ಇತ್ತೀಚೆಗೆ ನೇಮಕ ಮಾಡ್ಯಾರ. ಅದು ಗೊತ್ತಿಲ್ಲ. ಇನ್ನು ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿ ಅಂತ ಒಂದು ನೇಮಕ ಮಾಡ್ಯಾರ. ಅದಪ್ಪ ಅಂದ್ರೆ ಈ ಡಿಲಿಮಿಟೇಷನ್ ಸಂಬಂಧಪಟ್ಟಂಗ
ಡಿಲಿಮಿಟೇಷನ್ ಆಕ್ಟ್ ಸಂಬಂಧಪಟ್ಟಂಗ ಅಧ್ಯಯನ ಮಾಡ್ಲಿಕ್ಕೆ ಅದನ್ನು ಕೂಡ ಏನಪ್ಪಾ ಅಂದ್ರೆ ನೇಮಕವನ್ನ ಮಾಡಿದ್ದಾರೆ. ಡಿಲಿಮಿಟೇಷನ್ ಆಕ್ಟ್ ಸಂಬಂಧಪಟ್ಟಂಗ ಅದಕ್ಕೆ ಬಗ್ಗೆ ಅಧ್ಯಯನ ಮಾಡಕ್ ಈ ಡಿಲಿಮಿಟೇಷನ್ ಆಕ್ಟ್ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಅದನ್ನು ಕೂಡ ಏನಪ್ಪಾ ಅಂದ್ರೆ ನೇಮಕ ಮಾಡ್ಯಾರ. ಅದಕ್ಕೆ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಅದೇ ರೀತಿ ಇನ್ನೊಂದು ನೇಮಕ ಮಾಡಿದಾರೆ ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿ. ಎದಕ್ಕಪ್ಪ ಅಂದ್ರೆ ಈ ಉತ್ತರಾಖಂಡ್ ಐತಿಲ್ಲ, ಉತ್ತರಾಖಂಡದವರು UCC ಯೂನಿಫಾರ್ಮ್ ಸಿವಿಲ್ ಕೂಡ ಅಳವಡಿಸ್ಕೊತಾರಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಏನಪ್ಪಾ ಅಂದ್ರೆ ಕೆಲವೊಂದು ಶಿಫಾರಸುಗಳನ್ನ ಮಾಡಿದ್ರೆ ಅವರು ಕೂಡ ಒಂದನ್ನ ನೇಮಕವನ್ನ ಮಾಡಿದ್ದಾರೆ. ಹೌದಾ, ಯಾರ ಅಧ್ಯಕ್ಷತೆಯಲ್ಲಿ ರಂಜನಾ ಪ್ರಕಾಶ್ ದೇಸಾಯಿ ಅಂತ. ಈ ನೆಕ್ಸ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಸಂಬಂಧಪಟ್ಟಾಗ ಒಂದ್ ಏನಪ್ಪಾ ಅಂದ್ರೆ ಕಮಿಟಿಯನ್ನ ಪರ್ಮಿಷನ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಯಾರ ಅಧ್ಯಕ್ಷ ಏನಪ್ಪಾ ಅಂದ್ರೆ ಫಾರ್ಮರ್ ಯಾರು ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀ ರಾಮನಾಥ್ ಕೋವಿಂದ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಕೂಡ ಏನಪ್ಪಾ ಅಂದ್ರೆ ನೇಮಕ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ರವೀಂದ್ರ ಭಟ್ ಸಮಿತಿ ಅಂತ ಹೇಳಿ ಇತ್ತೀಚೆಗೆ ನೇಮಕ ಮಾಡ್ಯಾರ. ಹೌದಾ, ರವೀಂದ್ರ ಭಟ್ ಸಮಿತಿ ಅದಕ್ಕೆ ಬಂದ್ರೆ ಈ ಏನು ವಿದ್ಯಾರ್ಥಿಗಳು ಈ ಹೈಯರ್ ಎಜುಕೇಶನ್ ಅಲ್ಲಿ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಸುಸೈಡ್ಗಳನ್ನ ಮಾಡ್ಕೊಳಕತ್ತಾರಲ್ಲ. ಹೌದಾ, ಅಂದ್ರೆ ಹೈಯರ್ ಎಜುಕೇಶನ್ ನಲ್ಲಿ ವಿದ್ಯಾರ್ಥಿಗಳ ಮರಣ ಹೊಂದಿರ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಮೆಂಟಲ್ ಸ್ಥಿತಿಗತಿಗಳನ್ನ ಮಾನಸಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಇತ್ತೀಚೆಗೊಂದು ಸಮಿತಿಯನ್ನ ನೇಮಕ ಮಾಡಿದ್ರೆ ಕೇಂದ್ರ ಸರ್ಕಾರದವರು. ಅದ್ಯಾವಪ್ಪ ಅಂದ್ರೆ ರವೀಂದ್ರ ಭಟ್ ಸಮಿತಿ ಅಂತೇಳಿ. ಯಾವುದು ರವೀಂದ್ರ ಭಟ್ ಸಮಿತಿ ನೋಡ್ರಿ. ಒಂದು ಪ್ರಕಾಶ್ ನವಲೇಕರ್ ಸಮಿತಿ, ಅದಾದ್ಮೇಲೆ ಬಂದ್ರೆ ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿ, ಹೌದಾ, ಗೀತಾ ಮಿತ್ತಲ್ ಸಮಿತಿ, ಹೌದಾ, ರಂಜನಾ ಪ್ರಕಾಶ್ ದೇಸಾಯಿ 2 ಸಮಿತಿ ಇದೆ. ಒಂದು UGC, ಒಂದು ಡಿಲಿಮಿಟೇಷನ್ ಆಕ್ಟ್ ಸಂಬಂಧಪಟ್ಟಂಗ. ಒಂದು ಅದಾದ್ಮೇಲೆ ರಾಮನಾಥ್ ಕೋವಿಂದ್ ಸಮಿತಿ ಎದಕ್ಕೆ ಸಂಬಂಧಪಟ್ಟ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಸಂಬಂಧಪಟ್ಟಂಗ. ಹೌದಾ, ಅದಾದ್ಮೇಲೆ ಅಂದ್ರೆ ರವೀಂದ್ರ ಭಟ್ ಸಮಿತಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ಮಾಡ್ಕೊಳಕತ್ತಾರಲ್ಲ ಹೈಯರ್ ಎಜುಕೇಶನ್ ಅಲ್ಲಿ. ಸೊ ಅವ್ರು ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಅವರ ಮಾನಸಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಕ ಇತ್ತೀಚೆಗೆ ನೇಮಕವನ್ನ ಮಾಡ್ಯಾರ. ಅದಾದ್ಮೇಲೆ ಈ ದಿನೇಶ್ ಕಾರ ಸಮಿತಿ ಬರುತ್ತೆ, ಇತ್ತೀಚೆಗೆ ನೇಮಕ ಮಾಡ್ರೆ ಅದನ್ನು ಕೂಡ ದಿನೇಶ್ ಕಾರ ಸಮಿತಿ. ಯಾಕಂದ್ರೆ ಈ PF ಪಾರ್ಟಿ ಬರ್ತದಿಲ್ಲ ಅಂದ್ರೆ ವಿಮಾ ಅಂದ್ರೆ ಜೀವ ವಿಮಾವನ್ನ ತುಂಬ್ತಾರಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗ ಕೆಲವು ಸುಧಾರಣೆಗಳನ್ನ ಜಾರಿ ತರಬೇಕಂತ ಹೇಳಿ ದಿನೇಶ್ ಕಾರ ಸಮಿತಿ ನೇಮಕ ಮಾಡಿದರು. ಯಾವ ಸಮಿತಿ ಅದು? ದಿನೇಶ್ ಕಾರ ಸಮಿತಿ. ಅದಾದ್ಮೇಲೆ ಆಶಾ ಮೆನನ್ ಸಮಿತಿ. ಹೌದಾ, ಆಶಾ ಮೆನನ್ ಸಮಿತಿ ಅದಕ್ಕೆ ಸಂಬಂಧಪಟ್ಟ ಅಂದ್ರೆ ಈಗ ಟ್ರಾನ್ಸ್ಜೆಂಡರ್ ಮತ್ತು ಲಿಂಗ ವೈವಿಧ್ಯತೆ ಹೊಂದಿರ್ತಕ್ಕಂಥವ್ರು ಅಂದ್ರೆ ಆಶಾ ಮಿತ್ತಲ್ ಸಮಿತಿ. ಯಾವುದು? ಆಶಾ ಮೆನನ್ ಸಮಿತಿ. ಆಶಾ ಮೆನನ್ ಸಮಿತಿ ಅದಕ್ಕೆ ಗೊತ್ತಾ, ಇತ್ತೀಚೆಗೆ ನೇಮಕ ಮಾಡೋದನ್ನು. ಈಗ ಟ್ರಾನ್ಸ್ಜೆಂಡರ್ ಮತ್ತು ಲಿಂಗ ವೈವಿಧ್ಯತೆ ಹೊಂದಿರತಕ್ಕಂಥವ್ರು ಅಂತವ್ರಿಗೆ ಎಲ್ಲಾ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಅವರು ಕೂಡ ಸಮಾನವಾದ ಒಂದು ಸ್ಥಾನಮಾನ ಕೊಡ್ಬೇಕಂತೇಳಿ ಯಾವುದು ಆಶಾ ಮೆನನ್ ಸಮಿತಿಯನ್ನ ನೇಮಕ ಮಾಡಿ ಅದಕ್ಕೆ ಅಧ್ಯಯನ ಮಾಡಕ್ ಅಂದ್ರೆ ಕಾನೂನು ನೆರವು ಕೊಡೋದು, ವೈದ್ಯಕೀಯ ನೆರವು ಕೊಡೋದು. ಹೌದಾ, ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಸಮಾನವಾದಂತ ಏನಪ್ಪಾ ಅಂದ್ರೆ ಒಂದು ಕ್ಷೇತ್ರವನ್ನ ಅವರು ಕೂಡ ಅಂದ್ರೆ ಒದಗಿಸಿಕೊಡೋಕು ಒಂದು ನೇಮಕ ಮಾಡ್ಯಾರ. ಅದಾದ್ರೆ ಆಶಾ ಮೆನನ್ ಸಮಿತಿ. ಅದಕ್ಕೂ ಸಂಬಂಧಪಟ್ಟ ನಿಮ್ ಇಂಪಾರ್ಟೆಂಟ್ ಗೊತ್ತ್ರಿ. ನೆಕ್ಸ್ಟ್ ರಾಜೀವ್ ಗೌಬಾ ಸಮಿತಿ ನೇಮಕ ಮಾಡಿದ್ರೆ ಇತ್ತೀಚೆಗೆ. ಅದು ನೆನ್ಪಿಡ್ಕೋ, ನೋಟ್ ಮಾಡ್ಕೊಡ್ರಿ. ರಾಜೀವ್ ಗೌಬಾ ಸಮಿತಿ ಏನಪ್ಪ ಅಂದ್ರೆ ಈ ನಾವು ವಿಕಸಿತ ಭಾರತ ಮಾಡ್ಬೇಕು ಅನ್ಕೊಂತೀವಿ. ಯಾವಾಗಪ್ಪ ಅಂದ್ರೆ 2047 ಭಾರತವನ್ನ ವಿಕಸಿತ ಭಾರತ ಅಂತೇಳಿ 2047. ಸೊ ಅದಕ್ಕೆ ಸಂಬಂಧಪಟ್ಟಂಗ ಏನೇನ್ ಸುಧಾರಣೆಗಳ ಜಾರಿ ತರಬೇಕು ಅಂತೇಳಿ ಅಧ್ಯಯನ ಮಾಡಕ ರಾಜೀವ್ ಗೌಬಾ ಅಂತೇಳಿ ಒಂದು ಸಮಿತಿಯನ್ನ ನೇಮಕ ಕೊಡೋಕೆ ಮಾಡೋದು ಇತ್ತೀಚೆಗೆ. ಸೊ ಅದಕ್ಕೆ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಆದ್ಮೇಲೆ ವಿನೀತ್ ಜೋಶಿ. ಯಾವ್ದ್ರಿ? ವಿನೀತ್ ಜೋಶಿ ಅಂತೇಳಿ ಒಂದು ನೇಮಕ ಮಾಡ್ಯಾರ. ಏನ್ ಗೊತ್ತಾ, ಈಗೇನು ಇತ್ತೀಚೆಗೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಾರೆ ಗೊತ್ತಾ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಏನಪ್ಪಾ ಅಂದ್ರೆ ಹಾವಳಿ ಜಾಸ್ತಿ ಐತಿಲ್ಲ, ಅದನ್ನ ಕಡಿಮೆ ಮಾಡೋಗೋಸ್ಕರ ಅಂದ್ರೆ ಇಲ್ಲಿಗಲ್ ಆಗಿ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡೋದು, ಜಾಸ್ತಿ ಏನಪ್ಪಾ ಅಂದ್ರೆ ಕೋಚಿಂಗ್ ಫೀಸ್ಗಳನ್ನ ತಗೊಳ್ಳೋದು, ಅದನ್ನ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡ ಅಂತೇಳಿ ವಿನೀತ್ ಜೋಶಿ ಅಂತೇಳಿ ಒಂದೇನಪ್ಪ ಕೇಂದ್ರ ಸರ್ಕಾರದ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡ್ಯಾರ. ಅದು ನಿಮ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು. ವಿನೀತ್ ಜೋಶಿ, ರೈಟ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ವಿಶ್ವನಾಥ್ ಗೊಡ್ಡಾರ್ ಅಂತೇಳಿ ಅಂತೇಳಿ ಈ ಎದಕ್ ಇದು GDP. ಹೌದಾ, ಮತ್ತೇಪ್ಪ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ, GDP ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ. ಹೌದಾ, ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ. ಇದನ್ನೇನಪ್ಪ ಅಂದ್ರೆ ಯಾವುದು ವಿಶ್ವನಾಥ್ ಗೊಡ್ಡಾರ್ ಸಮಿತಿಯನ್ನು ನೇಮಕ ಮಾಡ್ಯಾರ. ಹೌದಾ, ಅದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಏನಪ್ಪಾ ಅಂದ್ರೆ ಪ್ರತ್ಯೂಷ್ ಸಿನ್ಹಾ ಸಮಿತಿ. ಕ್ವಶನ್ ಕೇಳ್ತ ನಾಳೆ ಏನೋ ಪ್ರತ್ಯೂಷ್ ಸಿನ್ಹಾ ಸಮಿತಿ ಪಡೆದು ಈಕೆ ಎದಕ್ಕೆ ಸಂಬಂಧಪಡದಂತೆ. ಹೌದಾ, ಎದಕ್ಕೆ ಸಂಬಂಧ ಈ ಸೆಬಿ ಐತಿಲ್ಲ, ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಅಂತೇಳಿ, ಯಾವುದು ಸೆಬಿ ಅಂತೇಳಿ. ಈ ಸೆಬಿ ಸಂಬಂಧಪಟ್ಟ ಕೆಲವೊಂದು ಅಧಿಕಾರಿಗಳು ಏನಪ್ಪಾ ಅಂದ್ರೆ ಅಲ್ಲಿ ಅವ್ರ ಮಧ್ಯೆ ಇರ್ತಕ್ಕಂತ ಮನಸ್ತಾಪಗಳನ್ನ ಡಿಸಾಲ್ವ್ ಮಾಡ್ಲಿಕ್ಕೆ, ಅದು ಸಾಲ್ವ್ ಮಾಡ್ಲಿಕ್ಕೆ
ಅವುಗಳ ಅಧ್ಯಯನ ಸಭೆ ಯಾವ್ದು ಮಾಡ್ಯಾರಪ್ಪ ಅಂದ್ರೆ ನೇಮಕ ಯಾವ್ದೊಂದು ಬಂದ್ರೆ ಪ್ರತ್ಯೂಷ್ ಸಿನ್ಹಾ ಸಮಿತಿ ಇದೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಸೆಬಿ ಸ್ಥಾಪನೆ ಆಗತ್ತೆ. ಹೌದಾ, ಅದಕ್ಕೆ ಸಂಬಂಧಪಟ್ಟಾಗ 1988 ಸ್ಥಾಪನೆ ಆಗತ್ತೆ ಗೊತ್ತಾ. ಹೌದಾ, ಅದಕ್ಕೇನಪ್ಪಾ ಅಂದ್ರೆ ಶಾಸನ ಸ್ಥಾನ ಮಾಡ್ಕೊಂಡು 1992 ಕೊಡ್ತಾರೆ, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಹೌದಾ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡುತ್ತಿದ್ದು. ಹೌದಾ, ಇಲ್ಲಿಪ್ಪ ಅಂದ್ರೆ ಪ್ರಸ್ತುತ ಮುಂಬೈ ಒಳಗೆ ಇದರ ಕೇಂದ್ರ ಕಚೇರಿ ಐತಿ, ನಿಮಗ ಗೊತ್ತಿರ ಅದು ಪ್ರತ್ಯೂಷ್ ಸಿನ್ಹಾ ಸಮಿತಿ ಅದಕ್ಕೆ ಸಂಬಂಧಪಟ್ಟಂಗೆ. ಆದ್ಮೇಲೆ PS ಇದು ಇಂಪಾರ್ಟೆಂಟ್, PS ನರಸಿಂಹ ಸಮಿತಿ. PS ನರಸಿಂಹ ಸಮಿತಿ ಯಾರು ಸಂಬಂಧ ಗೊತ್ತಾ, ಈಗ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನ ಜಾರಿ ತರಬೇಕಂತ ಯಾವ್ದು ನೇಮಕ ಮಾಡಪ್ಪ ಅಂದ್ರೆ PS ನರಸಿಂಹ ಸಮಿತಿ ಅಂತ ನೇಮಕ ಮಾಡ್ರಿ ಇತ್ತೀಚೆಗೆ, PS ನರಸಿಂಹ ಸಮಿತಿ. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಾರಾಯಣ್ ರಾಮಚಂದ್ರ ಸಮಿತಿ ಅಂತ ಮಾಡಿದಾರೆ. ಹೌದಾ, ಇತ್ತೀಚೆಗೆ ಮಾಡಿ ಅದನ್ನು ಕೂಡ ಅದಕ್ಕೆ ನೋಡಪ್ಪ ಅಂದ್ರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯನ್ನ ಅಧ್ಯಯನ ಮಾಡಕ್, ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯನ್ನ ಅಧ್ಯಯನ ಮಾಡಕ್ ಅದನ್ನು ಕೂಡ ನೇಮಕ ಮಾಡ್ಯಾರ. ಹೌದಾ, ಗೀತಾ ಮಿತ್ರ ಡಿಸ್ಕಷನ್ ಮಾಡಿದ್ವಿ. ಅರವಿಂದ್ ಕುಮಾರ್ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ 3 ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಕ್ ಅರವಿಂದ್ ಕುಮಾರ್ ಸಮಿತಿಯನ್ನ ನೇಮಕ ಮಾಡ್ಯಾರ. ಹೌದಾ, ಒಂದ್ಸಲ ಹೇಳ್ಬಿಟ್ರಿ ಯಾವಂತೇಳಿ ಕನ್ಫ್ಯೂಸ್ ಆಗ್ಬಿಟ್ರೆ ಒಮ್ಮೆ ಬಾಯ್ ಹೇಳ್ತಾನೆ ನೀವು ಅಂತೇಳಿ ಏನಪ್ಪಾ ಅಂದ್ರೆ ಅವನ್ನ ಜಾಸ್ತಿ ಕಂಡನ ಏನ್ ಮಾಡ್ಕೊಡ್ರಿ, ನೆನಪುಳಿಕ್ ಅಂದ್ರೆ ಬರ್ಕೊಂಡ ನಾ ಏನ್ ಹೇಳ್ಲಿ ಅದನ್ನ ಹತ್ತದ ಒಂದು ಪಾಯಿಂಟ್ ಕೀ ಪಾಯಿಂಟ್ಸ್ ನೆನ್ಪಿಟ್ಕೊಡ್ರಿ. ಅವ್ನು ಬರ್ಕೊಂಡ ದಿನಾಲು ನೀವು ರಿವಿಷನ್ ಮಾಡಿದ್ರೆ ಅವ್ನ ನೆನಪಿಡ್ತಾವ, ಏನ್ ತಲೆ ಕಟ್ಸುವ ಅವಶ್ಯಕತೆ ಇಲ್ಲ. ರೈಟ್, ಒಂದೇ ಅದು ನಾವು ಡಿಸೈಡ್ ಮಾಡಿದಪ್ಪ ಅಂದ್ರೆ ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿ, UCC ಮತ್ತು ಇನ್ನೊಂದಪ್ಪ ಅಂದ್ರೆ ಈ ರಾಜ್ಯ ಅದು ಕ್ಷೇತ್ರ ಮರು ವಿಂಗಡಣೆಗೆ ಸಂಬಂಧಪಟ್ಟದ್ದು. ಅದಾದ್ಮೇಲೆ ಗೀತಾ ಮಿತ್ತಲ್ ಸಮಿತಿ, ಎದಕ್ಕ ಈ ಮಣಿಪುರದ ಹಿಂಸೆ ನಡೆದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಮಾಡಿದಾರ. ಹೌದಾ, ಅದಾದ್ಮೇಲೆ ರಾಮನಾಥ್ ಕೋವಿಂದ್ ಎದಕ್ಕೆ ಸಂಬಂಧಪಟ್ಟದ ಇದು ಒನ್ ನೇಷನ್ ಒನ್ ಎಲೆಕ್ಷನ್. ಹೌದಾ, ಗೀತಾ ಮಿತ್ತಲ್ ಆಯ್ತು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಪ್ರಕಾಶ್ ನಾವ್ಲೇಕರ್ ಅಂತ ಮಾಡಿದಾರ. ಹೌದಾ, ಇದು ಎದಕ್ಕೆ ಸಂಬಂಧಪಡಪ್ಪ ಅಂದ್ರೆ ಇದು ಈ ಅಕ್ರಮ ವಲಸಿಗರು ಬರಾಕತ್ತಾರಲ್ಲ ಅವರಿಂದ ಏನಪ್ಪಾ ಅಂದ್ರೆ ಜನಸಂಖ್ಯಾ ಬದಲಾವಣೆಯನ್ನು ಅಧ್ಯಯನ ಮಾಡ್ಲಿಕ್ಕೆ ಇತ್ತೀಚೆಗೆ ನೇಮಕ ಮಾಡಿದಾರ. ಹೌದಾ, ಅದಾದ್ಮೇಲೆ ರವೀಂದ್ರ ಭಟ್ ಅಂತೇಳಿ ಅಂದ್ರೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡ್ಲಿಕ್ಕೆ ರವೀಂದ್ರ ಭಟ್ ಅಂತ ನೇಮಕ ಮಾಡ್ಯಾರ. ಹೌದಾ, ಅದಾದ್ಮೇಲೆ ದಿನೇಶ್ ಕಾರ ವಿಮಾ ಕ್ಷೇತ್ರದಲ್ಲಿ PF ಪಾರ್ಟಿ ಸಂಬಂಧಪಟ್ಟ ವಿಮಾ ಕ್ಷೇತ್ರದಲ್ಲಿ ಸುಧಾರಣೆ, ದಿನೇಶ್ ಕಾರ ಅಂತೇಳಿ. ಅದಾದ್ಮೇಲೆ ಆಶಾ ಮೆನನ್ ಟ್ರಾನ್ಸ್ಜೆಂಡರ್ಗೆ ಮತ್ತು ಲಿಂಗ ವೈವಿಧ್ಯ ಹೊಂದಿರತಕ್ಕಂಥವ್ರಿಗೆ ಸಮಾನ ಅವಕಾಶವನ್ನ ಒದಗಿಸಿಕೊಡ್ಲಿಕ್ಕೆ ಒಂದು ಸಮಿತಿ ಮಾಡಿದ ಆಶಾ ಮೆನನ್ ಅಂತೇಳಿ. ರಾಜೀವ್ ಗೌಬಾ ವಿಕಸಿತ ಭಾರತ್, ಅದಕ್ಕೆ ವಿಕಸಿತ ಭಾರತ್. ರೈಟ್, ನೆಕ್ಸ್ಟ್ ಏನಪ್ಪ ಅಂದ್ರೆ ವಿನೀಶ್ ಜೋಶಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಓದ್ತಿರ್ತಾರೆ ಕೋಚಿಂಗ್ ಸೆಂಟರ್ ಇದಾವಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡಕ್ಕೆ ಯಾವ್ದಪ್ಪ ಅಂದ್ರೆ ವಿನೀತ್ ಜೋಶಿ ಅಂತ ನೇಮಕ ಮಾಡ್ಯಾರ. ಹೌದಾ, ಅದಾದ್ಮೇಲೆ ಏನಪ್ಪ ಅಂದ್ರೆ ಸೆಬಿಗೆ ಸಂಬಂಧಪಟ್ಟ ಏನಪ್ಪ ಅಂದ್ರೆ ಪ್ರತ್ಯೂಷ್ ಸಿನ್ಹಾ ಅಂತೇಳಿ. PS ನರಸಿಂಹ ಏನಪ್ಪ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಸಂಬಂಧಪಟ್ಟಂಗ. ರೈಟ್, ನೆಕ್ಸ್ಟ್ ಅರವಿಂದ್ ಕುಮಾರ್ ಅನ್ನೋದು ಅದಕ್ಕೆ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಕ್ಕೆ ಇದನ್ನ ಇತ್ತೀಚೆಗೆ ಏನಪ್ಪ ಅಂದ್ರೆ ನೇಮಕ ಮಾಡ್ಯಾರ. ಇದು ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ನಿನಗ್ ಗೊತ್ತಿರ್ಬೇಕು. ರೈಟ್, ಈ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಇಲ್ಲಿ ಇವೇನಪ್ಪಾ ಅಂದ್ರೆ ಈ ಆಸ್ಟ್ರೇಲಿಯನ್ ಗ್ರೂಪ್ ಮತ್ತೆ ಅಂದ್ರೆ ವಾಷೆನರ್ ಗ್ರೂಪ್. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಹೌದಾ, ಹೀಗೆ ಕೆಲವೊಂದು 5-6 ಗ್ರೂಪ್ಗಳು ಬರ್ತಾವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಅಗ್ರಿಮೆಂಟ್ ಗಳಾಗ್ತಾವ. ಅದಕ್ಕೆ ಸಂಬಂಧಪಟ್ಟಂಗ NPT ಅಂದ್ರೆ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಬರೋದು. ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಹೇಳಿ ಇದಕ್ಕೆ ಸೈನ್ ಹಾಕಿದವಪ್ಪ ಅಂದ್ರೆ 1968ರಲ್ಲಿ ಇದ್ರದ್ದು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಇದ್ರದ್ದು ಮೀಟಿಂಗ್ ನಡೆದತ್ರಿ. ನಾನ್ ಪ್ರಾಲಿಫರೇಷನ್ ಟ್ರೀಟಿ ಏನಪ್ಪಾ ಅಂದ್ರೆ ಮೀಟಿಂಗ್ ನಡೆದೈತಿ. ಅದೆಲ್ಲಿ ನಡೆದಪ್ಪ ಅಂದ್ರೆ ಇತ್ತೀಚೆಗೆ ಟೋಟಲ್ ಇದ್ರಲ್ಲಿ ಎಷ್ಟು ಕಂಟ್ರಿಗಳದಾವ? 191 ಕಂಟ್ರಿಗಳದಾವ. ಹೌದಾ, 191 ಕಂಟ್ರಿಗಳದಾವ. ಇದಕ್ಕೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಸಭೆ ನಡೆದೈತಿ. ಹೋಸ್ಟ್ ಮಾಡಿದ ಏನಪ್ಪಾ ಅಂದ್ರೆ ಇದು ನ್ಯೂಯಾರ್ಕ್ ಅಲ್ಲಿ. ಹೌದಾ, ನ್ಯೂಯಾರ್ಕ್ ಅಲ್ಲಿ ಹೋಸ್ಟ್ ಮಾಡ್ಯಾರ. ಇದೇನ್ ಗೊತ್ತಾ, ಇದ್ರದ್ದು ಕ್ವಶನ್ ಕೇಳ್ತಾನ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಸಂಬಂಧಪಟ್ಟಂಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಪ್ರೊಡಕ್ಷನ್ ಮಾಡಬಾರ್ದು. ಹೌದಾ, ಅದನ್ನ ಪ್ರೊಡಕ್ಷನ್ ಮಾಡಿದ್ರೆ ಯಾವುದೇ ದೇಶಗಳ ಮೇಲೆ ಬಳಸಬಾರದು ಅಂತೇಳಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರೀಟಿನ ಸೈನ್ ಮಾಡ್ತಾ ಅದು ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತೇಳಿ 1968ರಲ್ಲಿ. ಹೌದಾ, ಇದು ಟೋಟಲ್ ಪ್ರಸ್ತುತ ಎಷ್ಟು ದೇಶಗಳಪ್ಪ ಅಂದ್ರೆ 191 ಕಂಟ್ರಿ ಇದಾವ ಇದರಲ್ಲಿ ಸೈನ್ ಹಾಕಿದ್ದು. ರೈಟ್, ಇದು ಜಾರಿಗೆ ಬಂದ ಯಾವಪ್ಪ ಅಂದ್ರೆ 1970ರಲ್ಲಿ. ಬಟ್ ಇಂಡಿಯಾ ಇತ್ತರದ ಏನಪ್ಪಾ ಅಂದ್ರೆ ಸೈನ್ ಹಾಕಿಲ್ಲ, ಇದು ಸದಸ್ಯತ್ವನ ಪಡ್ಕೊಂಡಿಲ್ಲ. ಹೌದಾ, ಈ ನೆಕ್ಸ್ಟ್ ಮೊನ್ನೆ ಈಸಿ RSI ಕ್ವಶನ್ ಕೇಳಿದ. ಏನ್ ಗೊತ್ತಾ, RSI ಯಾವ್ದೋ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರಿ. ಈ KSRP PSI ಕ್ವಶನ್ ಕೇಳಿದ. ಈ ಕೇಳಿ ಯಾವ್ದು ದೇಶ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನ ಫಾಲೋ ಮಾಡುತ್ತದೆ ಅಂತೇಳಿ ಒಂದೇ ಆಪ್ಷನ್ ಕೊಟ್ಟಿದ್ದ. USA, ಚೀನಾ, ಇಂಡಿಯಾ, ರಷ್ಯಾ ಅಂತೇಳಿ. ಹೌದಾ, ನೋ ಫಸ್ಟ್ ಯೂಸ್ ಪಾಲಿಸಿ ಅಂದ್ರೆ ಏನ್ರಿ, ಅದು ಭಾರತ. ಅಂದ್ರೆ ಯಾವುದೇ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ನಾವು ಮೊದಲು ಯೂಸ್ ಮಾಡಂಗಿಲ್ಲ.
ಹೌದಾ. ಬಟ್ ಯೂಸ್ ಮಾಡಿದ್ರೆ ನಾವು ವಾಪಸ್ ಬಿಡಂಗಿಲ್ಲ ಅನ್ನಂಗದ್ರ. ಹಂಗ ಆ ಒಂದು ಪಾಲಿಸಿ ಯಾವ ದೇಶದ ಅಂದ್ರೆ ಅದು ಭಾರತದ್ದು. ಅದು ಭಾರತ ಗೊತ್ತಿಲ್ಲ. ರೈಟ್. ಅದಾವಪ್ಪ ಅಂದ್ರೆ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಸಂಬಂಧಪಟ್ಟಂಗ ನಿಮ್ಗ ಗೊತ್ತಿಲ್ಲ. ಇದನ್ನ ರೆಗ್ಯುಲೇಟ್ ಮಾಡಿದಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಐತಿ. ಐ ಥಿಂಕ್ ಇದು ವಿಯೆನ್ನಾದಾಗ ಏನು ಕೇಂದ್ರ ಕಚೇರಿ ಐತಿ. ಸೊ ಅದೇನಪ್ಪ ಅಂದ್ರೆ ಅದು ಇದನ್ನ ಈ ಒಂದು ಟ್ರೀಟಿಯನ್ನ ರೆಗ್ಯುಲೇಟ್ ಮಾಡುವಂತ ಸಂಸ್ಥೆ. ನೋಡಿ ಒಂದ್ಸಲ ಹೇಳ್ರಿ, ನಾನ್ ಪ್ರೊಲಿಫರೇಷನ್ ಟ್ರೀಟಿ ಯಾವ ವರ್ಷ ಸೈನ್ ಆಯ್ತದು? 1968. ಜಾರಿಗೆ ಬೈದು 1970ರಲ್ಲಿ. ಹೌದಾ. ಭಾರತ ಇದ್ರದ್ದು ಏನಪ್ಪಾ ಅಂದ್ರೆ ಯಾವುದೇ ಸದಸ್ಯತ್ವನ ಪಡ್ಕೊಂಡಿಲ್ಲ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ರಿವ್ಯೂ ಮೀಟಿಂಗ್ ಅನ್ನ ಮಾಡಿದಾರೆ. ರಿವ್ಯೂ ಮೀಟಿಂಗ್ ಅನ್ನು ಮಾಡ್ಯಾರ. ಇಲ್ಲಿ ಬಂದ್ರೆ ನ್ಯೂಯಾರ್ಕ್ ಅಲ್ಲಿ ರಿವ್ಯೂ ಮೀಟಿಂಗ್ ಅನ್ನ ಮಾಡ್ಯಾರ. ಸ್ವಲ್ಪ ಅದ್ರ ಸಂಬಂಧಪಟ್ಟಂಗ ನಿನಗೆ ಇನ್ಫಾರ್ಮೇಶನ್ ಗೊತ್ತಿರಲಿ. ರೈಟ್. ಏನಪ್ಪಾ ಅಂದ್ರೆ ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ಫಾಲೋ ಮಾಡಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂದ್ರೆ ಅದು ಭಾರತ. ಅದು ಭಾರತ. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಎರಡನೇದು ಯಾವ್ದು ಬರುತ್ತೆ ಅಂದ್ರೆ ಈ ಆಸ್ಟ್ರೇಲಿಯನ್ ಗ್ರೂಪ್ ಅಂತ ಬರುತ್ತೆ. ಆಸ್ಟ್ರೇಲಿಯನ್ ಗ್ರೂಪ್. ಹೌದಾ. ಈ ಆಸ್ಟ್ರೇಲಿಯನ್ ಗ್ರೂಪ್ ಇದಕ್ಕೆ ಸೈನ್ ಹಾಕಿದ್ಯಪ್ಪ ಅಂದ್ರೆ 1985ರಲ್ಲಿ. 1985ರಲ್ಲಿ. ಅಂದ್ರೆ ಈ ಕೆಮಿಕಲ್ಸ್ ಮತ್ತು ಬಯೋಲಜಿಕಲ್ ವೆಪನ್ಸ್ ಗಳಿಗೆ ಸಂಬಂಧಪಟ್ಟಂಗ ಕೆಲವೊಂದು ಏನಪ್ಪಾ ಅಂದ್ರೆ ಕಾಯ್ದೆ ಕಾನೂನುಗಳನ್ನ ಮಾಡ್ತಾರೆ ಇಲ್ಲಿ. ಕೆಮಿಕಲ್ಸ್ ಮತ್ತು ಕೆಲವೊಂದು ಬಯೋಲಜಿಕಲ್ ವೆಪನ್ಸ್. ಕೋವಿಡ್ ಇಟ್ಸ್ ಲೈಕ್ ಏನಪ್ಪಾ ಅಂದ್ರೆ ಬಯೋಲಜಿಕಲ್ ವೆಪನ್ ಇದು. ಹೌದಾ. ಆ ತರ ಕೆಲವೊಂದಿಷ್ಟು ಸಂಬಂಧಪಟ್ಟಂಗ ಕೆಮಿಕಲ್ ಮತ್ತು ಬಯೋಲಜಿಕಲ್ ವೆಪನ್ ಸಂಬಂಧಪಟ್ಟಂಗ ಕಾಯ್ದೆಗಳನ್ನ ಮಾಡ್ತಾರ. ಅದಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಗ್ರೂಪ್ ಅಂತೇಳಿ. ಇದು ಸೈನ್ ಆಗಿದೆಪ್ಪ ಅಂದ್ರೆ 1985ರಲ್ಲಿ. 1980 ಸೈನ್ ಆಗಿದೆ. ಹೌದಾ. ಬಟ್ ಇದ್ರದ್ದು ರಷ್ಯಾ ಮೆಂಬರ್ ಇಲ್ಲ. ಗೊತ್ತಿಲ್ಲ. ರಷ್ಯಾ ಇದ್ರ ಮೆಂಬರ್ ಇಲ್ಲ. ಬಟ್ ಏನಾದ್ರೆ ಭಾರತ ಇದ್ರ ಮೆಂಬರ್ ಐತಿ. ಗೊತ್ತಿರ್ಬೇಕು. ಕೇಳ್ತಾನ ಈಕೆಯಿಂದ ಯಾವ್ದ್ರಲ್ಲಿ ಮೆಂಬರ್ ಭಾರತ ಇಲ್ಲ ಅಂತೇಳಿ. ಹೌದಾ. ಬಟ್ NPT ನಾನ್ ಪ್ರೊಲಿಫರೇಷನ್ ಟ್ರೀಟಿ ಭಾರತ ಮೆಂಬರ್ ಇಲ್ಲ. ಬಟ್ ಏನಪ್ಪ ಆಸ್ಟ್ರೇಲಿಯಾದು ಮೆಂಬರ್ ಅದ. ಬಟ್ ಯಾವ ದೇಶ ಮೆಂಬರ್ ಇಲ್ರಿ? ರಷ್ಯಾ ಕೂಡ ಇದ್ರದ ಮೆಂಬರ್ ಇಲ್ಲ. ಅಂದ್ರೆ ಇದ್ರದ್ದು ಏನ್ ಗೊತ್ತಾ, ಮೇನ್ ಏನ್ ಗೊತ್ತಾ ಅಂದ್ರೆ ಕೆಲವೊಂದು ಏನಪ್ಪಾ ಅಂದ್ರೆ ಕೆಮಿಕಲ್ ವೆಪನ್ಸ್ ಗಳನ್ನ ಹೌದಾ ಬಳಸೋದನ್ನ ಇದೇನಪ್ಪ ಅಂದ್ರೆ ಪ್ರೊಟೆಕ್ಟ್ ಮಾಡತ್ರಿ ಆಸ್ಟ್ರೇಲಿಯನ್ ಗ್ರೂಪ್. ಹೌದಾ. ಒಂದೇದು ನಾನ್ ಪ್ರೊಲಿಫರೇಷನ್ ಟ್ರೀಟಿ. ಹೌದಾ. ಎರಡನೇದಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಗ್ರೂಪ್. ಆಸ್ಟ್ರೇಲಿಯನ್ ಗ್ರೂಪ್ ಯಾವಾಗ ಸ್ಥಾಪನೆ ಆಯ್ತು? 1985 ಸ್ಥಾಪನೆ ಆಗ್ತೈತಿ. ರಷ್ಯಾ ಇದ್ರದ ಮೆಂಬರ್ ಇಲ್ಲ. ಬಟ್ ಪ್ರಸ್ತುತ ಭಾರತ ಇದ್ರದ ಮೆಂಬರ್ಶಿಪ್ ಅನ್ನ ಪಡ್ಕೊಂಡೈತಿ. ಭಾರತ ಇದ್ರ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿ ಅದಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಸಂಬಂಧಪಟ್ಟಂಗ ನಿನಗ್ ಗೊತ್ತಿರ್ಬೇಕು. ರೈಟ್. ಅದಾದ್ಮೇಲೆ ಏನಪ್ಪ ಅಂದ್ರೆ NSG ಅಂತ ಬರುತ್ತೆ, ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತೇಳಿ. ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ NSG. ಇತರ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಗಳಿಗೆ ಸಂಬಂಧಪಟ್ಟಂಗ ಇದು ಗ್ರೂಪ್ ಇದು. ರೈಟ್. ಇದು ಯಾವಾಗ 1975ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. 1974ರಲ್ಲಿ ಭಾರತದಲ್ಲಿ ಏನೇನು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವಲ್ಲ ನಾವು. ಹೌದಾ. ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವಲ್ಲ ಅವಾಗ ಏನಪ್ಪಾ ಅಂದ್ರೆ ಈ ತರ ನ್ಯೂಕ್ಲಿಯರ್ ಟೆಸ್ಟ್ ನಾವ್ ಯಾರು ಹೇಳಿದ್ರೆ ಮಾಡಿರ್ತೀವಿ. ಸೊ ಈ ತರ ನ್ಯೂಕ್ಲಿಯರ್ ಟೆಸ್ಟ್ ಗಳನ್ನ ಮಾಡಬಾರ್ದು ಅಂತೇಳಿ ಏನಪ್ಪಾ ಅಂದ್ರೆ ಈ ಒಂದು ಗ್ರೂಪ್ ಮಾಡ್ತಾರ, ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತೇಳಿ 1975ರಲ್ಲಿ. ಹೌದಾ. ಇದೇನಪ್ಪ ಅಂದ್ರೆ ಬಟ್ ಇಂಡಿಯಾ ಇತರದ್ದು ಮೆಂಬರ್ ಇಲ್ಲ. ಇಂಡಿಯಾ ಇತರದ್ದು ಮೆಂಬರ್ ಅದು ಗೊತ್ತಿರಲಿ. ಹೌದಾ. ಇದೇಪ್ಪ ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಮತ್ತು ಇಂಪೋರ್ಟ್ ಮಾಡೋದನ್ನ ಕಂಟ್ರೋಲ್ ಮಾಡಕ್ ಬದಲಿನ ಸ್ಥಾಪನೆ ಮಾಡಿದಾರೆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತ ಹೆಸರಾಗ. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಯಾವಾಗ ಸ್ಥಾಪನೆ 1975ರಲ್ಲಿ. ಭಾರತದ ಮೆಂಬರ್ ಐತೆನಾ? ಇದ್ರ ಮೆಂಬರ್ ಇಲ್ಲ. ರೈಟ್. ಅದಾದ್ಮೇಲೆ ಎಷ್ಟಪ್ಪ ಅಂದ್ರೆ ಈ ವಾಸನರ್ ಅಗ್ರಿಮೆಂಟ್ ಅಂತ ಬರುತ್ತೆ. ವಾಸನರ್ ಅಗ್ರಿಮೆಂಟ್. ಹೌದಾ. ಅಂದ್ರೆ ಈ ಆರ್ಮ್ಸ್ ಗಳನ್ನ ಬೇರೆ ಬೇರೆ ದೇಶಗಳ ಯುದ್ಧ ಸಲಕರಣೆಗಳನ್ನ ಮತ್ತೆ ಡ್ಯುಯಲ್ ಯೂಸ್ ಅಂದ್ರೆ ಪದೇ ಅವನ್ನ ಯೂಸ್ ಮಾಡ್ತಿರ್ತಾರ. ಸೊ ಅವುಗಳನ್ನ ಕಂಟ್ರೋಲ್ ಮಾಡಕ್ ಏನಪ್ಪ ಅಂದ್ರೆ ಈ ವಾಸನರ್ ಅಗ್ರಿಮೆಂಟ್ ಅಂತ ಮಾಡ್ತಾರೆ. ಇದು ಯಾವಾಗಪ್ಪ ಅಂದ್ರೆ 1996ರಲ್ಲಿ. ವಾಸನೆ ಯಾವಾಗತ್ರಿ? 1996ರಲ್ಲಿ. ಬಟ್ ಇದ್ರಪ್ಪ ಅಂದ್ರೆ ಇದಕ್ಕೆ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂಗ ಕೆಲಸ ಮಾಡತ್ತಿದ್ದು. ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂಗ ಡ್ರೋನು. ಹೌದಾ. ಅದಕ್ಕೆ ಅಡ್ವಾನ್ಸ್ ಸಂಬಂಧಪಟ್ಟಂಗ ಇದು ಕೆಲಸ ಮಾಡತ್ತೆ. ಇದು ಕೂಡ ಭಾರತದ ಕೂಡ ಅಗ್ರಿಮೆಂಟ್ ಹಾಕ್ಯದ, ಸೈನ್ ಹಾಕ್ಯದ. ಹೌದಾ. ನೆಕ್ಸ್ಟ್ ಇನ್ನ CTBT ಅಂತ ಬರುತ್ತೆ. CTBT. ರೈಟ್. ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತೇಳಿ. ಫುಲ್ ಕ್ವಶನ್ ಕೇಳ್ತಾನೆ. ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತೇಳಿ. ಹೌದಾ. CTBT ಅಂತೇಳಿ. ಹೌದಾ. ಇದಕ್ಕೆ ಏನಪ್ಪಾ ಅಂದ್ರೆ ಇದು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇದು. ರೈಟ್. ಇದಕ್ಕೆ ಯಾವಾಗ ಸ್ಥಾಪನೆ ಆಗ್ತದೆ? 1996 ಸ್ಥಾಪನೆ ಆಗ್ತದೆ. ವಾಸೆನಾ ಟ್ರೀಟಿ 1996. ರೈಟ್. ಇದೇನಪ್ಪ ಅಂದ್ರೆ ಇದು ಕೂಡ 1996. ಯಾವುದು? CTBT. ಇತರಪ್ಪ ಅಂದ್ರೆ ಎಕ್ಸ್ಪ್ಲೋಸಿವ್ ಗಳನ್ನ ಬ್ಯಾನ್ ಮಾಡೋದು. ಅದು ಎಕ್ಸ್ಪ್ಲೋಸಿವ್ ಗಳನ್ನ ಬ್ಯಾನ್ ಮಾಡಕ ಇದನ್ನ ಸ್ಥಾಪನೆ ಮಾಡ್ಯಾರ. ಇದು ಸಂಬಂಧಪಟ್ಟಂಗ ನಿಮ್ಗ ಗೊತ್ತಿಲ್ಲ. ಹೌದಾ. ನಾನ್ ಪ್ರೊಲಿಫರೇಷನ್ ಟ್ರೀಟಿ ಸಂಬಂಧಪಟ್ಟಂಗ ನಾವು ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಇನ್ನೊಂದು ಬರುತ್ತೆ ಯಾವುದು? MTCR ಅಂತೇಳಿ. MTCR ಅಂದ್ರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಅಂತೇಳಿ. 2016 ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಅಂತೇಳಿ 2016 ಸ್ಥಾಪನೆ ಮಾಡ್ತಾರ. ಇದಕ್ಕೆ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಭಾರತ ಕೂಡ ಇದ್ರದ ಮೆಂಬರ್ ಐತಿ. ಈ ನೆನಪಿಟ್ಕೊಂಡು ಸಿಂಪಲ್ ಲಾಸ್ಟ್ ಏನ್ ನೆನಪುತ್ತಾ ಇಷ್ಟು ಎಲ್ಲಾ ಏನು ಇಶ್ಯೂಗಳು ನೆನಪಿಟ್ಕೊಳ್ಳಿಕ್ಕೂ ಪರವಾಗಿಲ್ಲ. ಬಟ್ ಎಲ್ಲವೂ ಸೇಮ್ ಇದ್ರದ್ದು ನ್ಯೂಕ್ಲಿಯರ್ ವೆಪನ್ಸ್ ಗಳು, ಸೈಬರ್ ಸೆಕ್ಯೂರಿಟಿ, ಮತ್ತೇನಪ್ಪಾ ಅಂದ್ರೆ ಎಕ್ಸ್ಪ್ಲೋಸಿವ್ ಕೆಮಿಕಲ್ಸ್ ವೆಪನ್ಸ್ ಗಳು,
ಬಯೋಲಾಜಿಕಲ್ ವೆಪನ್ಸ್ಗಳು ಇವುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಎಲ್ರು ಹೆಂಗ್ ಬೇಕಾದ್ರೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದು, ಎಲ್ರು ಹೆಂಗ್ ಬೇಕಾದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಬೇರೆ ದೇಶಗಳ ಮೇಲೆ ಯೂಸ್ ಮಾಡೋದು, ಹೌದಾ, ಈ ತರ ಮಾಡಬಾರ್ದು ಇವನ್ನೆಲ್ಲ ಅಗ್ರಿಮೆಂಟ್ ಮಾಡಿದಾರೆ, ಗ್ರೂಪ್ ಗಳನ್ನ ಮಾಡ್ಕೊಂಡಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನಮಗೆ ಎಕ್ಸಾಮ್ ಪರ್ಪಸ್ ಏನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಇದರಲ್ಲಿ ಭಾರತ ಯಾವ್ದಾದ್ರು ಮೆಂಬರ್ ಇದೆ ಮತ್ತೆ ಯಾವ್ದಾದ್ರು ಮೆಂಬರ್ ಇಲ್ಲ ಅಂತ ನೆನ್ಪಿಟ್ಕೋಬೇಕು. ಅರ್ಥ ಹೌದಾ? ಈ ತರ ಸಿಂಪಲ್ ಏನಪ್ಪಾ ಅಂದ್ರೆ ನಮ್ ಭಾರತ ಎರಡರಲ್ಲಿ ಮಾತ್ರ ಮೆಂಬರ್ ಇಲ್ಲ. ಯಾವ್ದ್ರದಪ್ಪ ಅಂದ್ರೆ ಒಂದು NPT ನಾನ್ ಪಾರ್ಲಿಫಿಕೇಶನ್ ಟ್ರೀಟಿ ಒಂದು, ಹೌದಾ, ಮತ್ತು NSG ಅಂದ್ರೆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಒಂದು. NPT ಮತ್ತು NSG ಇವತ್ತು ಎರಡರದ್ದು ಏನಪ್ಪಾ ಅಂದ್ರೆ ಭಾರತ ಸದಸ್ಯತ್ವ ಪಡ್ಕೊಂಡಿಲ್ಲ. ಇನ್ನು ಉಳಿದಕ್ಕಂತ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯನ್ ಗ್ರೂಪ್ ಮೆಂಬರ್ಶಿಪ್ ಅದ, ವಾಷಿಂಗ್ಟನ್ ಗ್ರೂಪ್ ಮೆಂಬರ್ಶಿಪ್ ಅದ, CTBT ಮೆಂಬರ್ಶಿಪ್ ಅದ, ಹೌದಾ. ಮನುಷ್ಯಪ್ಪ ಅಂದ್ರೆ ಇದ್ಯಾವ್ದು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ದು ಕೂಡ ಏನಪ್ಪಾ ಅಂದ್ರೆ ನಮ್ದು ಭಾರತದ ಸದಸ್ಯತ್ವವನ್ನ ಪಡ್ಕೊಂಡೈತಿ. ಹೌದಾ, ಗೊತ್ತಾಯ್ತಲ್ಲ. ಇದು ಸಂಬಂಧಪಟ್ಟಂಗೆ ನಿಮ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ಗೊತ್ತಿಲ್ಲ ಅಂತೇಳಿ ಹೇಳಕ್ ಪ್ರಯತ್ನವನ್ನ ಮಾಡಿದೀನಿ. ರೈಟ್. ಇನ್ ನೆಕ್ಸ್ಟ್ ಇದೇನಪ್ಪ ಅಂದ್ರೆ 2026 ಕಾಮನ್ವೆಲ್ತ್ ಗೇಮ್ಸ್, ಹೌದಾ. ಕಾಮನ್ವೆಲ್ತ್ ಗೇಮ್ಸ್ ನಮ್ಗೆ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್, ಹೌದಾ, ಕ್ವಶನ್ಸ್ ಅನ್ನ ಕೇಳ್ತಾರೆ, ಹೌದಾ. ಕಾಮನ್ವೆಲ್ತ್ ಗೇಮ್ಸ್ ಎಷ್ಟು ವರ್ಷಕ್ಕೊಮ್ಮೆ ಆಗ್ತೈತಪ್ಪ ಅಂದ್ರೆ 4 ವರ್ಷಕ್ಕೊಮ್ಮೆ ಕಾಮನ್ವೆಲ್ತ್ ಗೇಮ್ಸ್ ಆಗ್ತಾವ. ಅಂದ್ರೆ ಲಾಸ್ಟ್ ನಡೆದು 2022ರಲ್ಲಿ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೀತಾವ, ಹೌದಾ. 2022 ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ದಲ್ಲಿ ನಡೀತಾವ. ಸೊ ಅದಕ್ಕೆ ಸಂಬಂಧಪಟ್ಟಂಗ ನಿಮಗ ಗೊತ್ತಿಲ್ಲ. ರೈಟ್. ಇದೇನ್ ಗೊತ್ತಾ, ಕಾಮನ್ವೆಲ್ತ್ ಸಂಬಂಧಪಟ್ಟಂಗ ನಿಮ್ಗೆ ಏನ್ ಗೊತ್ತಾ ಇನ್ಫಾರ್ಮೇಶನ್ ಇಡ್ಬೇಕಪ್ಪ ಅಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ 2020 ನಡಿಬೇಕಲ್ಲ, ಇದು ಸಂಬಂಧಪಟ್ಟಂಗ ಭಾರತದಲ್ಲಿ ಒಂದು ಡೇ ಅನ್ನ ಆಚರಣೆ ಮಾಡ್ತಾರೆ, ಕಾಮನ್ವೆಲ್ತ್ ಡೇ ಅಂತೇಳಿ. ಅದ ಯಾವಾಗಪ್ಪ ಅಂದ್ರೆ ಇದು May 24. ಹೌದ್ರಿ, May 24 ಇಂಡಿಯಾದಲ್ಲಿ ಆಚರಣೆ ಮಾಡ್ತಾ ಇರೋದು ಗೊತ್ತಿಲ್ಲ ನಿಮ್ಗೆ. May 24 ಕಾಮನ್ವೆಲ್ತ್ ಗೇಮ್ಸ್ ಡೇ ಅಂತ ಆಚರಣೆ ಮಾಡಕತ್ತ. ರೈಟ್. ಇದಪ್ಪ ಅಂದ್ರೆ ಈಗ ಅದು ಯಾರಪ್ಪ ಅಂದ್ರೆ ಕ್ವೀನ್ ವಿಕ್ಟೋರಿಯಾ ಬರ್ತ್ ಆನಿವರ್ಸರಿ, ಅದು ಬರ್ತ್ ಡೇಟ್ ಅದು, ಹೌದಾ. ಅದನ್ನ ಆಚರಣೆ ಮಾಡಕತ್ತಾರೆ. ಬಟ್ ವರ್ಲ್ಡ್ ಅಲ್ಲಿ ಆಚರಣೆ ಮಾಡೋದಪ್ಪ ಅಂದ್ರೆ 2 ಮಾರ್ಚ್. ಭಾರತದಲ್ಲಿ May 24, ವರ್ಲ್ಡ್ ಅಲ್ಲಿ ಮಾರ್ಚ್ 2. ವರ್ಲ್ಡ್ ಅಲ್ಲಿ ಮಾರ್ಚ್ 2ನೇ ತಾರೀಕು ಇದನ್ನ ಆಚರಣೆಯನ್ನ ಮಾಡ್ತಾರೆ. ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ರೈಟ್. ಇಲ್ಲಿ ನೋಡ್ರಿ, ಈಗ ಏನ್ ಗೊತ್ತಾ, ಈ ಇನ್ನೊಂದು ಇನ್ಫಾರ್ಮೇಶನ್ ಇಂಡಿಯಾ ಮತ್ತು ನಾರ್ಡಿಕ್ ಸಭೆ ನಡಕತ್ತೈತ್ರಿ. ಇಂಡಿಯಾ ಮತ್ತು ನಾರ್ಡಿಕ್ ಸಮಿಟ್, ಹೌದಾ, 3rd ಸಮಿಟ್ ಇದು. ಇಂಡಿಯಾ ಮತ್ತು ಇಲ್ಲಿ 3rd ಸಮಿಟ್, ಇಂಡಿಯಾ ಮತ್ತು ನಾರ್ಡಿಕ್ ಸಮಿಟ್ ನಡಕತ್ತೈತಿ. ನಾರ್ಡಿಕ್ ದೇಶಗಳದಲ್ಲ, ನಾರ್ಡಿಕ್ ದೇಶ ಮತ್ತು ಇಂಡಿಯಾ ಎರಡು 3rd ಸಮಿಟ್ ನಡೆದಿಲ್ಪ ಅಂದ್ರೆ ಓಸ್ಲೋ ಒಳಗಡೆ, ನಾರ್ವೇದ ಓಸ್ಲೋ ಬರ್ತಲ್ಲ, ಓಸ್ಲೋದಲ್ಲಿ ಸಭೆ ನಡೆದೈತಿ. ಗೊತ್ತಿರಲಿ, ಇಂಡಿಯಾ ಮತ್ತು ನಾರ್ಡಿಕ್ ಸಂಬಂಧಪಟ್ಟ ಎಷ್ಟೇ ಸಭೆ ಇದು? 3ನೇ ಸಭೆ. ಈಗ ನೀವು ಏನ್ ಹೇಳ್ಬಿಟ್ಟು ಗೊತ್ತಾ, ಇಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರಿಗಳು ಯಾವುವು, ಮತ್ತೇನಪ್ಪ ಅಂದ್ರೆ ಈ ನಾರ್ಡಿಕ್ ಕಂಟ್ರಿಗಳು ಯಾವ್ದು, ಹೌದಾ. ಈ ಸ್ಕ್ಯಾಂಡಿನೇವ್ ಕಂಟ್ರಿಗಳು ಏನಪ್ಪಾ ಅಂದ್ರೆ 3 ಬರ್ತಾವ. ಒಂದು ಸ್ವೀಡನ್, ಡೆನ್ಮಾರ್ಕ್, ನಾರ್ವೆ. ಇವು ಸ್ಕ್ಯಾಂಡಿನೇವಿಯನ್ ಕಂಟ್ರಿ. ಇನ್ನೇನಪ್ಪ ಅಂದ್ರೆ ಈ ನಾರ್ಡಿಕ್ ಕಂಟ್ರಿಗಳು ಬರ್ತಾವ. ನಾರ್ಡಿಕ್ ಕಂಟ್ರಿ ಏನಪ್ಪ ಅಂದ್ರೆ ಫಿನ್ಲ್ಯಾಂಡು, ಐರ್ಲ್ಯಾಂಡು, ಡೆನ್ಮಾರ್ಕ್, ಏನಪ್ಪ ಅಂದ್ರೆ ಸ್ವೀಡನ್ ಅಂತ. ಒಂದು ನಾರ್ವೆ. ಟೋಟಲ್ 5 ಕಂಟ್ರಿ: ಫಿನ್ಲ್ಯಾಂಡ್, ಐರ್ಲ್ಯಾಂಡ್, ಡೆನ್ಮಾರ್ಕ್, ನಾರ್ವೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಇನ್ನೊಂದು ಟೋಟಲ್ ನೋಡ್ರಿ 5 ರಾಷ್ಟ್ರಗಳು. ಒಂದು ಫಿನ್ಲ್ಯಾಂಡು, ಐರ್ಲ್ಯಾಂಡು, ನಾರ್ವೆ, ಡೆನ್ಮಾರ್ಕ್, ಒಂದು ಸ್ವೀಡನ್. ಇವು ಯಾವಪ್ಪ ಅಂದ್ರೆ ಇವು ನಾರ್ಡಿಕ್ ಕಂಟ್ರಿಗಳು. ಪೈಂಟ್ಸ್ ಅಂತ, ಪೈಂಟ್ಸ್ FINDS ಪೈಂಟ್ಸ್ ಅಂತ ನೆನ್ಪಿಟ್ಟು ಅಂದ್ರೆ ನಿನಗೆ ನೆನಪು ಬಿಡ್ತಾವ. ರೈಟ್. ಯಾವುದು ಹೇಗೆ ಸಂಬಂಧಪಡ್ತಿದ್ದು ನಾರ್ಡಿಕ್ ದೇಶಗಳಿಗೆ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಗೊತ್ತಿದೆ. ಅದ ಪ್ರಸ್ತುತ ಎಲ್ಲಿ ಆಗತ್ತಪ್ಪ ಅಂದ್ರೆ ನಾರ್ವೆ ದೇಶದ ಓಸ್ಲೋ ಒಳಗಡೆ ಇದು ಏನಪ್ಪಾ ಸಭೆ ನೀಡತಿ. ಅದು ಸಂಬಂಧಪಟ್ಟಂಗ ಗೊತ್ತಿರಲಿ. ಈ ತರದ ಮೆಂಬರ್ಶಿಪ್ ಭಾರತ ಏನಪ್ಪಾ ಅಂದ್ರೆ 2018 ಪಡ್ಕೊಂಡೈತಿ. ಸ್ವಲ್ಪ ಅದಕ್ಕೂ ಇನ್ಫಾರ್ಮೇಶನ್ ನಿಮ್ಗ ಗೊತ್ತಿಲ್ಲ. ಈ ನೆಕ್ಸ್ಟ್ ಈ ಯೋಗ ಮಹೋತ್ಸವ June 21 ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಚರಣೆ ಮಾಡ್ತೀವಲ್ಲ, ಅದರದ್ದು ಯೋಗ ಮಹೋತ್ಸವ ಅಂತ ಮಾಡಕತ್ತಾರ. ಎಲ್ಲಿಪ್ಪ ಅಂದ್ರೆ ಮಧ್ಯಪ್ರದೇಶ ಖುಜುರಾಹೋ ದೇವಾಲಯಗಳದವಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಯೋಗ ಮಹೋತ್ಸವ ಅಂತೇಳಿ ಮಾಡಕತ್ತಾರ. ಸೊ ಅದಕ್ಕೂ ನಿಮ್ಗ ಗೊತ್ತಿಲ್ಲ. ಅಂದ್ರೆ ಈ ಯೋಗ ದಿನ ಸ್ಟಾರ್ಟ್ ಆಗೋದ ಮಧ್ಯಪ್ರದೇಶದ ಖುಜುರಾಹೋ ದಿಂದ ಟೆಂಪಲ್ ಅಲ್ಲಿ. ಸೊ ಅಲ್ಲಿಂದ ಇದನ್ನ ಯೋಗ ಮಹೋತ್ಸವ ಅಂತೇಳಿ ಪ್ರಾರಂಭವನ್ನ ಮಾಡ್ಯಾರ. ಅದೇ ರೀತಿ ಹೊಸದಾಗಿ ಏನ್ ಮಾಡಿದ್ರೆ ಯೋಗ ಚಾಂಪಿಯನ್ಶಿಪ್ ಸ್ಟಾರ್ಟ್ ಮಾಡಿದಾರ. ಯಾವ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಅಂಡ್
ಯೂತ್ ಅಫೇರ್ಸ್ ಸ್ಟಾರ್ಟ್ ಮಾಡಿದಾರೆ ಇದನ್ನ. ಹೌದಾ, ಅದ್ರ ಮ್ಯಾಸ್ಕಾಟ್ ಅನ್ನ ಲಾಂಚ್ ಮಾಡ್ಯಾರ. ಆ ಮ್ಯಾಸ್ಕಾಟ್ ಯಾವ್ದಪ್ಪ ಅಂದ್ರೆ ವೀರ್ ಅಂತೇಳಿ. ಹೌದಾ, ವೀರ್ ಅಂದ್ರೆ ಏನ್ರಿ? ಶೇರ್. ಹೌದಾ, ಹುಲಿ. ಹೌದಾ, ವೀರ್ ಅಥವಾ ಶೇರ್ ಅಂತ ಬರಲ್ಲ. ಸೊ ಅದ್ರದ್ದು ಮ್ಯಾಸ್ಕಾಟ್ ಅದು. ಇದು ಇತ್ತೀಚೆಗೆ ಅದನ್ನ ಪ್ರಾರಂಭ ಮಾಡ್ಯಾರ. ಅದಕ್ಕೆ ಸಂಬಂಧಪಟ್ಟಂಗ ನಿನಗ ಗೊತ್ತಿರ್ಬೇಕು. ಹೌದಾ, ಈಗ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಮೇ ಯಾವುದು ಜೂನ್ 21. ಬಟ್ ಇದನ್ನ ಈ ಯೋಗ ಮಹೋತ್ಸವ ಸ್ಟಾರ್ಟ್ ಮಾಡಿದ್ವಿ ಈ ಮೇ 21 ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ? ಮಧ್ಯಪ್ರದೇಶದ ಖುಜುರಾಹೋ ದೇವಾಲಯದಲ್ಲಿ. ಹೌದಾ, ಇವತ್ತು ಜೂನ್ 21 ಅಂದ್ರೆ ಲಾಂಗೆಸ್ಟ್ ಡೇ ಆಫ್ ದಿ ಅರ್ತ್. ಅದು ಸಮ್ಮರ್ ಸಾಲ್ಸೈಟ್ ಅಂತ ಕರೀತಾರೆ. ಲಾಂಗೆಸ್ಟ್ ಡೇ 21 ಜೂನ್ ಅಂದ್ರೆ ಸೂರ್ಯನ ಕಿರಣಗಳು 21 ಜೂನ್ ಏನಪ್ಪಾ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳ್ತಾವ. ಸೊ ಅದಕ್ಕೋಸ್ಕರ ಅದು ಅತಿ ದೊಡ್ಡ ಹಗಲು, ಅತಿ ಚಿಕ್ಕ ಏನಪ್ಪಾ ಅಂದ್ರೆ ರಾತ್ರಿ. ಸೊ ಆ ಒಂದು ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಫಸ್ಟ್ ಯೋಗ ದಿನವನ್ನು ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದೆವಪ್ಪ ಅಂದ್ರೆ 2014 UN ಜನರಲ್ ಅಸೆಂಬ್ಲಿ ಅನೌನ್ಸ್ ಮಾಡ್ತಾರೆ. 2015 ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ಆಚರಣೆ ಮಾಡಕ್. ರೈಟ್. ಹಾಗಾದ್ರೆ 2025 ಥೀಮ್ ಏನು? ಹಿಂದಿನ ವರ್ಷ ಥೀಮ್ ಏನು ಕೇಳ್ಬೋದು ನಿಮಗೆ. ಹೌದಾ, ಯೋಗ ಫಾರ್ ಒನ್ ಅರ್ತ್ ಅಂಡ್ ಒನ್ ಹೆಲ್ತ್ ಅಂತೇಳಿ 2025. ಮತ್ತೆ 2026 ಈ ವರ್ಷದ ಥೀಮ್ ಏನಪ್ಪಾ ಅಂದ್ರೆ ಯೋಗ ಆಟ್ ಹೆಲ್ದಿ ಏಜಿಂಗ್ ಅಂತೇಳಿ. ಹೆಲ್ದಿ ಏಜಿಂಗ್, ಯೋಗ ಆಟ್ ಹೆಲ್ದಿ ಏಜಿಂಗ್ ಅಂತೇಳಿ ಈ ವರ್ಷದ ಇದು ಥೀಮ್ ಇದು. ಹೌದಾ, ಮೆಡಿಟೇಷನ್ ಡೇ ಡಿಸೆಂಬರ್ 21 ಆಚರಣೆ ಮಾಡ್ತಾರ. ಅದಕ್ಕೆ ನಿಮ್ಗೆ ಗೊತ್ತಿರೋ ವಿಚಾರ, ನಿಮ್ಗೆ ಅದು ಗೊತ್ತಿರೋ ಇನ್ಫಾರ್ಮೇಶನ್ ಗೊತ್ತಿರ. ಹೌದಾ, ಇಷ್ಟೇನಪ್ಪ ಅಂದ್ರೆ ಇವತ್ತಿನ ಸಂಬಂಧಪಟ್ಟಂಗ ಡಿಸ್ಕಷನ್ ಕರೆಕ್ಟ್ ಡಿಸ್ಕಷನ್ ಮಾಡ್ತಾ ಹೋದ್ವಿ. ಹಾಗಾದ್ರೆ ಇವತ್ತು ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ನಾವು ಒಂದು ನಿನ್ನೆ ನಡೆದಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಿನ್ನೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ಏನಪ್ಪಾ ಅಂದ್ರೆ ಯೋಜನೆಗಳಾಗಿರ್ಬೋದು. ಹೌದಾ, ಕೆಲವೊಂದು ಏನಪ್ಪಾ ಅಂದ್ರೆ ಟೈಗರ್ ರಿಸರ್ವ್ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಅಂದ್ರೆ ಈ ನಾನ್ ಪ್ರೊಲಿಫರೇಷನ್ ಟ್ರೀಟಿಗೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕೆಲವೊಂದು ಸಮಿತಿಗಳು. ಹೌದಾ, ಪ್ರಕಾಶ್ ನಾವಲೇಕರ್ ಸಮಿತಿ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಲಾಸ್ಟ್ ಕೆಲವೊಂದು ನ್ಯೂಸ್ ಇರ್ತಕ್ಕಂಥ ಸಮಿತಿಗಳ ಬಗ್ಗೆ ನಾನು ಲಿಸ್ಟ್ ಕೊಟ್ಟಿನಿ ನಿಮ್ಗೆ. ಅವನಲ್ಲಿ ನೋಟ್ ಮಾಡ್ಕೊಂಡು ಅವನ್ನ ಪದೇ ಪದೇ ರಿವಿಷನ್ ಮಾಡ್ರಿ, ಅವ್ ನಿಮ್ಗೆ ಬಹಳ ಹೆಲ್ಪ್ ಮಾಡ್ತಾವ. ರೈಟ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಿವಿಲ್ ಕೋಡ್ ಬಗ್ಗೆ ತರೋವಾಗಿ ಡಿಸ್ಕಷನ್ ಮಾಡಿವಿ. ಅದು ಸಂಬಂಧಪಟ್ಟಾಗ ನಿಮ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ಅದನ್ನ ನಿಮ್ಗೆ ಯಾವ್ದು ಗೊತ್ತಿಲ್ಲ ಅಂತ ಬಿಡ್ರಿ. ಗೊತ್ತಿಲ್ಲ ಬಂದ್ರೆ ನೋಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ನ್ಯೂಸ್ ಏನಪ್ಪಾ ಅಂದ್ರೆ ಬಹಳ ದಿನ ನೆನಪು ಉಳಿತೈತಿ. ರೈಟ್. ಅದು ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಎಕನಾಮಿಕ್ಸ್ ಸರ್ವಲ್ಲಿ ಕೆಲವೊಂದು ಯೋಜನೆಗಳಿರ್ಬೋದು, ಸಾಫ್ಟ್ವೇರ್ಗಳು ಕರ್ನಾಟಕ ಸಂಬಂಧಪಟ್ಟ ಅದನ್ನ ಡಿಸ್ಕಷನ್ ಮಾಡಿದ್ವಿ. ರೈಟ್. ಏನಪ್ಪಾ ಅಂದ್ರೆ ಇವುಗಳನ್ನ ನೀವು ಯಾವ್ದು ಕೂಡ ನೆಗ್ಲೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಇವುಗಳನ್ನ ಏನಪ್ಪಾ ಅಂದ್ರೆ ಕೇಳ್ಕೊಂಡು ನೋಟ್ ಮಾಡಿ ನೀವು ರಿವಿಷನ್ ಮಾಡಿದ್ರೆ ಮಾತ್ರ ನೆನ್ಪಿಡ್ತಾವ. ಹೌದಾ, ಇಂಟರ್ನ್ಯಾಷನಲ್ ಯೋಗ ಡೇ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈ ಗಿರ್ ಲಯನ್ಗಳು ಮರಿಗಳ ಸಹಾಯಕತ್ತವಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇಂಡಿಯಾ ನಾರ್ಡಿಕ್ ಸಮಿಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದ ಓಸಲ್ ನಡೆಯಕತ್ತೈತಿ. ಯೋಗ ಮಹೋತ್ಸವ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನಾನ್ ಪ್ರೊಲಿಫರೇಷನ್ ಟ್ರೀಟಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಮತ್ತೆ ಕೌಟಿಲ್ಯ ಮತ್ತು ಕ್ಯೂ ಫೋರ್ಸ್, ಹೌದಾ, ಇಂಡಿಯನ್ ಆರ್ಮಿದವ್ರು ಲಾಂಚ್ ಮಾಡಿರಲ್ಲ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ರೈಟ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಮಣಿಪುರದ ಇಂಪಾಲ್ ಏನಪ್ಪಾ ಅಂದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಕ್ಯಾಂಪಸ್ ಅನ್ನ ಸ್ಟಾರ್ಟ್ ಮಾಡಕತ್ತಾರೆ. ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಎಲ್ಲಿಪಾ ಅಂದ್ರೆ ಅದು ಕ್ಯಾಂಪಸ್ ಅದ್ರದ್ದು ಇಂಪಾಲ್ ಮಣಿಪುರ್ ಒಳಗಡೆ ಅದನ್ನ ಕೂಡ ಸ್ಥಾಪನೆಯನ್ನ ಮಾಡಕತ್ತಾರ. ರೈಟ್. ಅದ್ರ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ಈ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕಾಮನ್ವೆಲ್ತ್ ಗೇಮ್ಸ್ ಫಸ್ಟ್ ಸ್ಟಾರ್ಟ್ ಆಗಿದೆ 1930 ಕೆನಡಾದಲ್ಲಿ ಸ್ಟಾರ್ಟ್ ಆಗ್ತದೆ. ಹೌದಾ, ಕೆನಡಾದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಇದನ್ನ. ಹೌದಾ, ಹೆಮಿಲ್ಟನ್ ಒಳಗಡೆ ಕೆನಡಾ ಒಳಗಡೆ ಫಸ್ಟ್ 1930 ಸ್ಟಾರ್ಟ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನೆ, ಫಸ್ಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದಾವಪ್ಪ ನ್ಯೂ ಡೆಲ್ಲಿ ಒಳಗಡೆ 2010 ಸ್ಟಾರ್ಟ್ ಮಾಡ್ತಾರೆ. ಕಾಮನ್ವೆಲ್ತ್ ಗೇಮ್ ನ ಫಸ್ಟ್ ಕಂಡಕ್ಟ್ ಮಾಡಿದ ಅಲ್ಲಿ. ರೈಟ್. ಈ ನೆಕ್ಸ್ಟ್ 2022 ಬರ್ಮಿಂಗ್ಹ್ಯಾಮ್ ಆಲ್ರೆಡಿ ಡಿಸೈಡ್ ಮಾಡಿಲ್ಲ, ಇಂಗ್ಲೆಂಡ್ ಅಲ್ಲಿ ಹಿಡಿದೈತಿ. ಈಗ 2026 ಹಿಡಿಯಪ್ಪ ಅಂದ್ರೆ ಗ್ಲಾಸ್ಗೋ. ಹೌದಾ, ಗ್ಲಾಸ್ಕೋದಲ್ಲಿ 2026 ಎಷ್ಟನೇ ಅವ್ರದಪ್ಪ ಅಂದ್ರೆ 23ನೇ ಅವ್ರದ್ದು ನಡೆಯಕತ್ತೈತೆ. ಅದಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರಲಿ. ಈ ನೆಕ್ಸ್ಟ್ ಇತರಪ್ಪ ಶೆಫ್ ಡಿ ಅಂದ್ರೆ ಏನ್ರಿ, ನಮ್ಮ ಭಾರತದಿಂದ ಏನ ಟೀಮ್ ಹೋಗುತ್ತಲ್ಲ ಗ್ಲಾಸ್ಗೋಗೆ, ಅದನ್ನ ಮೇಲ್ವಿಚಾರಣೆ ಮಾಡ್ಕೊಳಕ್ ಒಂದು ಉಸ್ತುವಾರಿಯಾಗಿ ಶೆಫ್ ಡಿ ಅಂತ ಕರೀತಾರೆ ಅವ್ರನ್ನ. ಅವ್ರು ನೇಮಕ ಮಾಡ್ರೆ ಇಂಪಾರ್ಟೆಂಟ್ ಎಕ್ಸಾಮ್ ಯಾರು ನೇಮಕ ಮಾಡಪ್ಪ ಅಂದ್ರೆ ರೋಹಿತ್ ರಾಜ್ಪಾಲ್ ಅಂತೇಳಿ. ರೋಹಿತ್ ರಾಜ್ಪಾಲ್ ಅಂತೇಳಿ ಶೆಫ್ ಡಿ, ಇಂಡಿಯನ್ ಶೆಫ್ ಡಿ ನೇಮಕವನ್ನ ಮಾಡ್ಯಾರ. ಏನಪ್ಪಾ ಅಂದ್ರೆ ಉಸ್ತುವಾರಿ ನೇಮಕ. ಈ ಕಡೆ ಭಾರತದಿಂದ ಏನು ಪಟುಗಳು ಹೋಗಿರ್ತಾರಲ್ಲ ಅವ್ರು ಉಸ್ತುವಾರಿ ನೇಮಕ. ಯಾರು ನೇಮಕ ಮಾಡ್ಯಾರ? ರೋಹಿತ್ ರಾಜ್ಪಾಲ್ ಅಂತೇಳಿ ಅವ್ರನ್ನ ಕೂಡ ನೇಮಕ ಮಾಡ್ಯಾರ. ಅದು ಸಂಬಂಧಪಟ್ಟಂಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತು. ರೈಟ್. ದಿಸ್ ಈಸ್ ಆಲ್ ಅಬೌಟ್ today's current affairs. Remaining things I will discuss in next video. ಯಾರು ಕೂಡ ಏನಪ್ಪಾ ಅಂದ್ರೆ ನೆಗ್ಲೆನ್ಸ್ ಮಾಡಕ್ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಏನಾದ್ರೂ ಮಿಸ್ಟೇಕ್ ಗಳಾದ್ರೆ ಕಮೆಂಟ್ ಹಾಕ್ರಿ, ಏನ್ ತೊಂದ್ರೆ ಇಲ್ಲ. ಐ ಆಮ್ ನಾಟ್ ಅ ಟೀಚರ್ and you are not a student. I am also a competitor and you are also a competitor. We all are ಏನಪ್ಪಾ ಅಂದ್ರೆ
ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದೀವಿ. ನನಗ್ ಗೊತ್ತಿರೋದು ನಾನು ಓದಿರ್ತೀನಲ್ಲ, ಡೇ ಅಲ್ಲಿ ಓದಿರ್ತೀನಪ್ಪ. ನಾನು ನೀವ್ ಹೆಂಗ್ ಓದ್ತಾರೆ ನಂಗೆ ಓದಿರ್ತೀನಿ. ಆ ಓದಿದ್ದನ್ನ ನನಗ್ ನೆನಪ್ ಉಳಿಲಿ ಅಂತೇಳಿ ಬೇರೆಯವ್ರಿಗೆ ಹೇಳುವಂತ ಉದ್ದೇಶ ಅಷ್ಟೇ. ಹೇಳಿದ್ದನ್ನ ನಿಮ್ಗೆ ಅದನ್ನೇ ಏನಪ್ಪಾ ಅಂದ್ರೆ ಮೊಬೈಲ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯಾರಿಗೆ ಯೂಸ್ ಅನ್ಸೋದಿಲ್ಲ ಅವ್ರೇನಪ್ಪಾ ಅಂದ್ರೆ ಯೂಸ್ ತಗೊಳ್ರಿ. ಮತ್ತೆ ನಿಮ್ಗೆ ಯಾರೋ ಫ್ರೆಂಡ್ಸ್ಗೆ ಇತರದ ನೆಸೆಸಿಟಿ ಇತ್ತು ಅಂದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ